श्वसे धूमधूम्रात्मना भवाम् आपाययति गोविंद पादपद्मासवान् मधु. ಹರೇ ಕೃಷ್ಣ ಹರೇ ಕೃಷ್ಣ. ಅನುವಾದ. ಇದೀಗ ನಾವು ಹೋಮಾಗ್ನಿ ರೂಪದಲ್ಲಿ ನಮ್ಮ ಕಾಮ್ಯಕರ್ಮದ ಆಚರಣೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ನಮ್ಮ ಕ್ರಿಯೆಗಳಲ್ಲಿ ಅನೇಕ ಲೋಪಗಳಿರುವುದರಿಂದ ಅಂತಿಮ ಫಲದ ಬಗ್ಗೆ ನಮಗೆ ಯಾವುದೇ ನಿಶ್ಚಯವಿಲ್ಲ. ಹೋಮ ಧೂಮದಿಂದ ನಮ್ಮ ದೇಹಗಳು ಕಪ್ಪಾಗಿವೆ. ಆದರೆ ನೀವು ವಿತರಿಸುತ್ತಿರುವ ದೇವೋತ್ತಮ ಪರಮಪುರುಷ ಗೋವಿಂದನ ಪಾದಕಮಲಗಳು ಅಮೃತದಿಂದ ನಾವು ವಾಸ್ತವವಾಗಿ ಸಂತುಷ್ಟರಾಗಿದ್ದೇವೆ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಶಿಲಪ್ರಭುಪಾದ. ಜೈ ಶಿಲಪ್ರಭುಪಾದ. ನೈಮಿಷಾರಣ್ಯದ ಋಷಿಗಳು ಹೊತ್ತಿಸಿದ ಹೋಮಾಗ್ನಿಯು ಅನೇಕ ದೋಷಗಳ ಕಾರಣ ನಿಶ್ಚಿತವಾಗಿಯೂ ಧೂಮ ಮತ್ತು ಸಂಶಯಗಳಿಂದ ಕೂಡಿತ್ತು. ಈ ಕಲಿಯುಗದಲ್ಲಿ ಅಂತಹ ಹೋಮ ವಿಧಿಗಳನ್ನು ಸಮರ್ಥಕವಾಗಿ ನಡೆಸಬಲ್ಲ ನಿಷ್ಣಾತರಾದ ಬ್ರಾಹ್ಮಣರು ತೀರಾ ಅನುಭವೇ ಮೊದಲ ದೋಷ. ಇಂತಹ ಯಜ್ಞಗಳಲ್ಲಿ ಉಂಟಾಗುವ ಯಾವುದೇ ದೋಷಗಳು ಇಡೀ ಯಜ್ಞವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಫಲವೂ ಕೂಡ ಅನಿಶ್ಚಿತವಾಗುತ್ತದೆ. ವ್ಯವಸಾಯದಲ್ಲಿ ದೋಷ ಕಂಡಾಗ ಬೆಳೆಯು ಅನಿಶ್ಚಿತವಾಗುವುದನ್ನು ಅದಕ್ಕೆ ಹೋಲಿಸಬಹುದು. ಭತ್ತದ ಗದ್ದೆಗಳನ್ನು ಮಾಡುವವರು ಸತ್ಫಲವು ದೈವದತ್ತವಾದ ಮಳೆಯನ್ನು ಅವಲಂಬಿಸುತ್ತಿರುತ್ತದೆ. ಆದುದರಿಂದ ಅಲ್ಲಿ ಫಲ ಅನಿಶ್ಚಿತ. ಅದೇ ಪ್ರಕಾರ ಈ ಕಲಿಯುಗದಲ್ಲಿ ಯಾವುದೇ ಬಗೆಯ ಯಜ್ಞಾಚರಣೆಯೂ ಕೂಡ ಅನಿಶ್ಚಿತ. ವಿವೇಚನರಹಿತರು ಲೋಭಿಗಳು ಆದ ಕಲಿಯುಗದ ಬ್ರಾಹ್ಮಣರು ಅಮಾಯಕರಾದ ಜನರನ್ನು ಅಂತಹ ಅನಿಶ್ಚಿತ ಯಜ್ಞಗಳನ್ನು ಮಾಡಲು ಪ್ರೇರೇಪಿಸುತ್ತಾರೆ. ಭಗವಂತನ ಪುಣ್ಯ ನಾಮದ ಸಾಮೂಹಿಕ ಕೀರ್ತನೆ ಎಂಬ ಯಜ್ಞ ಬಿಟ್ಟು ಈ ಕಲಿಯುಗಗಳಲ್ಲಿ ಬೇರೆ ಯಾವುದೇ ಫಲದಾಯಕವಾದ ಯಜ್ಞಾಚರಣೆಯೂ ಇಲ್ಲ ಎಂಬ ಶಾಸ್ತ್ರೋದ್ದೇಶವನ್ನು ಅವರು ಮರೆಮಾಚುತ್ತಾರೆ. ಸೂತಮುನಿಗಳು ಭಗವಂತನ ದಿವ್ಯ ಲೀಲೆಗಳನ್ನು ಋಷಿ ಸಮೂಹ ಮುಂದೆ ನಿರೂಪಿಸಿದ್ದರು. ಈ ದಿವ್ಯ ಲೀಲೆಗಳ ಕಥಾಶ್ರವಣದ ಫಲಗಳನ್ನು ಆಗಲೇ ಅವರು ಕಾಣುತ್ತಿದ್ದರು. ಆಹಾರವನ್ನು ತೆಗೆದುಕೊಂಡವರು ಅದರ ಪರಿಣಾಮವನ್ನು ತಕ್ಷಣವೇ ಅನುಭವಿಸುವಂತೆ ಭಗವಂತನ ಕಥಾಶ್ರವಣದ ಫಲವನ್ನು ತಕ್ಷಣ ಋಷಿಗಳು ಅನುಭವಿಸುತ್ತಿದ್ದರು. ಆಧ್ಯಾತ್ಮಿಕ ಸಾಕ್ಷಾತ್ಕಾರವು ಕ್ರಿಯಾಶೀಲವಾಗುವುದು ಹೀಗೆ. ನೈಮಿಷಾರಣ್ಯದ ಋಷಿಗಳು ವಾಸ್ತವವಾಗಿ ಹೋಮ ಧೂಮಗಳಿಂದ ಪೀಡಿತರಾಗಿದ್ದರು. ಫಲದ ಬಗ್ಗೆ ಅವರಿಗೆ ಸಂದೇಹವಿತ್ತು. ಆದರೆ ಸೂತಮುನಿಯಂತಹ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಿಂದ ಶ್ರವಣ ಮಾಡಿದ ಮೇಲೆ ಅವರಿಂದ ಸಂಪೂರ್ಣ ತೃಪ್ತಿಯಾಯಿತು. ಬ್ರಹ್ಮ ವೈವರ್ತ ಪುರಾಣಗಳಲ್ಲಿ ವಿಷ್ಣುವು ಶಿವನಿಗೆ ಹೇಳುತ್ತಾನೆ, ಕಲಿಯುಗದಲ್ಲಿ ಅನೇಕ ಬಗೆಯ ಉದ್ವಿಗ್ನತೆಗಳು ಒಳಗಾಗಿರುವ ಜನರು ಕಾಮ್ಯಕರ್ಮ ಮತ್ತು ತಾತ್ವಿಕ ಮನೋಕಲ್ಪನೆಯಲ್ಲಿ ತೊಡಗಿರುತ್ತಾರೆ. ಆದರೆ ಯಾವಾಗ ಅವರು ಭಕ್ತಿ ಸೇವೆಯಲ್ಲಿ ಮಗ್ನರಾಗುತ್ತಾರೋ ಆಗ ಫಲವು ಖಂಡಿತ ಮತ್ತು ನಿಶ್ಚಿತವಾಗಿದೆ. ಶಕ್ತಿ ನಾಶವೂ ಆಗುವುದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಐಹಿಕ ಲಾಭಕ್ಕಾಗಿ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸದೆ ಮಾಡುವ ಯಾವುದೇ ಫಲ ಕೊಡಲಾರದು. ಹರೇ ಕೃಷ್ಣ. ಇದು ಪ್ರಭುಪಾದರ ಭಾವಾರ್ಥ ಈ ರೀತಿ ಇದೆ. ಸ್ವಲ್ಪ ನನಗೆ ತೊದಲಿದೆ, ಹಾಗಾಗಿ ಕ್ಲಾಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಥರ ಏನಾದರೂ ಆದರೆ ದಯವಿಟ್ಟು ಕ್ಷಮಿಸಿ. ಈ ಶ್ಲೋಕದಲ್ಲಿ ಬ್ರಾಹ್ಮಣರು ಸೂತಮುನಿಗಳನ್ನು ಹೊಗಳುತ್ತಾ ಇದ್ದಾರೆ. ಯಾಕೆಂತಂದರೆ ಕಳೆದ 2 ಚಾಪ್ಟರ್ ನಾವೇನು ನೋಡಿದ್ವಿ, 16 ಮತ್ತು 17 ಚಾಪ್ಟರಲ್ಲಿ ಸೂತಮುನಿಗಳು ಪರೀಕ್ಷಿತ್ ಮಹಾರಾಜರ ದಿವ್ಯ ಲೀಲೆಗಳನ್ನು ಅವ್ರು ಏನು ಮಾಡಿದ್ದಾರೆ, ವಿವರಣೆ ಮಾಡಿದ್ದಾರೆ. ಈ ಚಾಪ್ಟರ್ನ ಮೊದಲು 10 ಶ್ಲೋಕದಲ್ಲಿ ಮತ್ತೆ ಪರೀಕ್ಷಿತರ ಒಂದು ದಿವ್ಯ ಗುಣಗಳ ಬಗ್ಗೆ ಅವ್ರು ಏನು ಮಾಡಿದ್ದಾರೆ, ನಮಗೆ ವಿಚಾರ ಕೊಟ್ಟಿದ್ದಾರೆ. ಇದನ್ನು ಕೇಳದಂಥ ನೈಮಿಷಾರಣ್ಯದ ಋಷಿಗಳು ಸೂತಮುನಿಗಳಿಂದ ಅವರು ಏನು ಹೇಳ್ತಿದ್ದಾರೆ, ಸೂತಮುನಿಗಳಿಗೆ ಕಳೆದ ಶ್ಲೋಕ ಅಂದರೆ 11ನೇ ಶ್ಲೋಕದಲ್ಲಿ ಸೂತಮುನಿಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಹೊಗಳುತ್ತಾ ಇದ್ದಾರೆ.
ಈ 12ನೇ ಶ್ಲೋಕದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ಅವರು ಮಾಡಿದಂತಹ ಯಾವುದೇ ಯಜ್ಞ, ಅಂದರೆ ಬ್ರಾಹ್ಮಣರು ಮಾಡಿದಂಥ ಯಾವುದೇ ಯಜ್ಞಗಳಲ್ಲಿ ಬರುವಂತಹ ಧೂಪ ಮತ್ತು ಆ ಹೊಗೆ ಇದೆಯಲ್ಲ, ಅದರಿಂದ ನಾವೇನಾಗಿದ್ದೀವಿ, ತುಂಬ ಬೆಂದೋಗಿದ್ದೀವಿ. ಬಟ್ ಆದರೆ ನೀವು ಕೊಟ್ಟಂತಹ ಈ ಭಗವಂತನ ವಿಚಾರ ನಮಗೆ ತುಂಬ ಅನುಕೂಲ ಆಗಿದೆ ಅನ್ನೋ ಒಂದು ವಿಚಾರನ ಈ ಶ್ಲೋಕದಲ್ಲಿ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಮತ್ತು ಮೇಯ್ನ್ ಇನ್ನೊಂದು ಪಾಯಿಂಟ್, ಕೊನೆಯ ಪಾಯಿಂಟ್ನ ನೋಡಿದ್ರೆ, ಗೋವಿಂದ ಪಾದ ಪದ್ಮಾಸನಂ ಮಧು, ಅಂದರೆ ಯಾರು ಆ ಭಗವಂತನ ಪಾದ ಪದ್ಮಗಳಲ್ಲಿ ಆಶ್ರಯ ಪಡಿತಾರೋ ಅವರು ಈ ಭೌತಿಕ ಒಂದು ದುಃಖಗಳಿಂದ ಅವ್ರು ಏನಾಗ್ತಾರೆ, ಅವರು ಮೇಲೋಗ್ತಾರೆ ಅನ್ನೋದು ಈ ಶ್ಲೋಕದ ಒಂದು ಸಂಹರಿ. ಬಟ್ ಆದರೆ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ಏನು ತಿಳುವಳಿಕೆ ಕೊಟ್ಟಿದ್ದಾರೆ ಅನ್ನೋದು ನಾವು ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಪ್ರಭುಪಾದರು ಫಸ್ಟ್ ಏನು ಹೇಳಿದ್ದಾರೆ ಅಂತಂದರೆ, ಈ ಕಲಿಯುಗದಲ್ಲಿ ನಾವು ಮಾಡುವಂತಹ ಯಾವುದೇ ಯಜ್ಞಾಚರಣೆ, ಅಂದರೆ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಒಂದು ಮಾಡಬೇಕಂತಂದರೆ ಫಸ್ಟ್ ಏನು ಮಾಡ್ತೀವಿ, ಯಾರಾದರೂ ಒಬ್ಬರು ಆಸ್ಟ್ರಾಲಜರ್ ಹತ್ರ ಹೋಗ್ತೀವಿ, ಅವ್ರೇನು ಹೇಳ್ತಾರೆ, ನೀವು ಇದನ್ನು, ನಿಮಗೆ ಇದೇನೋ ಸ್ವಲ್ಪ ದೋಷ ಇದೆ, ನೀವೇನು ಮಾಡಿ, ಇದೊಂದು ಯಜ್ಞ ಮಾಡಿ, ಈ ಯಜ್ಞ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ದೋಷ ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ನಾವು ಯಾರ ಹತ್ರ ಹೋಗ್ತೀವಿ ಯಜ್ಞ ಮಾಡ್ಸೋಕ್ಕೆ? ಬ್ರಾಹ್ಮಣರ ಹತ್ರ ಹೋಗ್ತೀವಿ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ, ನೀವು ನಮ್ಮ ಮನೆಗೆ ಬರಬೇಕು, ಬಂದು ಯಜ್ಞ ಮಾಡಬೇಕು ಅಂತ. ಅವ್ರು ಏನು ಮಾಡ್ತಾರೆ, ಯಜ್ಞ ಮಾಡ್ತಾರೆ. ಯಜ್ಞ ಮಾಡಾದ್ಮೇಲೆ ನಾವೇನು ಅನ್ಕೋತೀವಿ, ಅದರಿಂದ ನಮ್ಮದು ಕಷ್ಟ ಆಯಿತು, ಅಂದರೆ ನಿರ್ವಹಣೆ ಆಯಿತು ಅಂತ ನಾವು ಅನ್ಕೋತೀವಿ. ಬಟ್ ಆದರೆ ಇಲ್ಲೊಂದು ಪ್ರಭುಪಾದರು ತುಂಬ ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ನಮ್ಮ ಜನ್ಮ ಆಯಿತು ಅಂತಂದರೆ ನಾವು ಎಲ್ಲ ರೀತಿಯಿಂದನೂ ನಾವು ಪರ್ಫೆಕ್ಟ್ ಅಲ್ಲ. ಅದು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಈ ಭೌತಿಕ ಪ್ರಪಂಚದಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವೇನು ಅರ್ಥ ಮಾಡ್ಕೋಬೇಕಂತಂದರೆ, ನಾವು ಯಾವುದೇ ರೀತಿಯಾದಂತಹ ಪರ್ಫೆಕ್ಟ್ ಇಲ್ಲ, ನಾವು ನಮ್ಮಲ್ಲಿ ದೋಷಪೂರಿತನೇ ಇದೆ. ಅದನ್ನು ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಾಹ್ಮಣರು ಸಹ ಯಜ್ಞ ಮಾಡಬೇಕಾದ್ರೆ ಅವರಲ್ಲಿ ದೋಷ ಇದ್ದರೆ ಆ ಯಜ್ಞ ಫಲವು ಕಂಪ್ಲೀಟಾಗಿ ನಮಗೆ ಸಿಗೋದಿಲ್ಲ. ಅದನ್ನು ಪ್ರಭುಪಾದರು ಇಲ್ಲಿ ತುಂಬ ಒತ್ತು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪ್ರಭುಪಾದರು ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಈ ಜನರಿಗೆ, ಅಂದರೆ ನಮ್ಮಂಥ ಜನರಿಗೆ, ಈ ಬ್ರಾಹ್ಮಣರಿಂದ ಏನಾಗ್ತಿದೆ ಅಂತಂದರೆ, ನೀವು ಆ ಯಜ್ಞ ಮಾಡಿ, ಈ ಯಜ್ಞ ಮಾಡಿ, ಅದು ಮಾಡಿದ್ರೆ ನಿಮ್ಗೆ ಆ ಫಲ ಸಿಗುತ್ತೆ, ಇದು ಮಾಡಿದ್ರೆ ಈ ಫಲ ಸಿಗುತ್ತೆ ಅಂತ ಹೇಳಿ ನಮ್ಮ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಬ್ರಾಹ್ಮಣರಿಗೂ ಸಹ ಈ ಕಲಿಯುಗದಲ್ಲಿ ಏನು ಮಾಡಿದ್ರೆ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಸಹ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಪ್ರಭುಪಾದರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಕಲಿಯುಗದಲ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂತಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಭುಪಾದರು ಇಲ್ಲಿ ತುಂಬ ಚೆನ್ನಾಗಿ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅಂದರೆ ಈ ಕಲಿಯುಗದಲ್ಲಿ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಮತ್ತು ಈ ಜನ್ಮ ಇಲ್ಲಿಗೆ ಸಾಕು ಅಂತಂದರೆ ಅದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನ್ಸರ್ಟನಿಟಿ ಇಲ್ಲ. ಅಂದರೆ ನೀವು ಜಪನ ತುಂಬ ಚೆನ್ನಾಗಿ ಮಾಡಿದ್ರೆ ಅದರಿಂದ ನಿಮ್ಗೆ ಏನು ಫಲ ಸಿಗಬೇಕು ಆ ಫಲ ಸಿಕ್ಕೇ ಸಿಗುತ್ತೆ. ಮತ್ತು ಇದು ತುಂಬ ಸುಲಭವಾಗಿರುವಂಥ ಮಾರ್ಗನೂ ಸಹ. ನೀವೇನು ತುಂಬ ಫಾರ್ ಎಕ್ಸಾಂಪಲ್ ಒಂದು ಯಜ್ಞ ಯಾಗಾದಿಗಳು ಮಾಡಬೇಕು ಅಂತಂದರೆ, ನಾನು ಹೇಳ್ದಂಗೆ ಫಸ್ಟ್ ಆಸ್ಟ್ರಾಲಜರ್ನ ಮೀಟ್ ಮಾಡ್ತೀರಾ, ಅದಾದಮೇಲೆ ಬ್ರಾಹ್ಮಣರ ಹತ್ರ ಹೋಗ್ತೀರಾ, ಅದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ತೊಗೊಂಬರ್ತೀರಾ, ಆಮೇಲೆ ಹೋಮ ಯಜ್ಞಗಳನ್ನು ಮಾಡಿ ನೀವೇನು ಮಾಡ್ತೀರಾ, ಅಲ್ಲಿಗೆ ಇದು ಅಂದರೆ ಒಂದು ಚೆನ್ನಾಗಾಯಿತು ಅಂತ ಅನ್ಕೋತೀರಾ. ಬಟ್ ಆದರೆ ಪ್ರಭುಪಾದರು ಏನು ಹೇಳ್ತಾರೆ, ಅದು ಯಾವುದೂ ಸಹ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲ. ಈ ಕಲಿಯುಗದಲ್ಲಿ ನಾವು ಮಾಡಬೇಕಾಗಿರುವಂತಹ ಒಂದೇ ಒಂದು ವಿಚಾರ ಅಂತಂದರೆ ಅದು ಭಗವಂತನ ನಾಮಜಪ. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣ ಯಾವ ರೀತಿ ಈ ಕಲಿಯುಗದಲ್ಲಿ ಅವತಾರ ತಗೊಂಡಿದ್ದಾನೆ ಅಂತಂದರೆ,
ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ನಾಮರೂಪದಲ್ಲಿ ಕಲಿಕಾಲೆ ನಾಮರೂಪೆ ಕೃಷ್ಣ ಅವತಾರ. ಈ ಕಲಿಯುಗದಲ್ಲಿ ಕೃಷ್ಣ ಅವತಾರ ತಗೊಂಡಿರುವಂಥದ್ದು ನಾಮರೂಪದಲ್ಲಿ. ಅದು ಬಿಟ್ಟು ಯಾವುದೇ ರೂಪದಲ್ಲಿ ಇಲ್ಲಿ ನಮಗೆ ಕೃಷ್ಣ ಸಿಗೋದಿಲ್ಲ. ನಾವೆಲ್ಲ ತುಂಬ ಚೆನ್ನಾಗಿ ನಾವು ಕೇಳಿದ್ದೀವಿ. ಅಂದರೆ ಸತ್ಯುಗದಲ್ಲಿ ತಪಸ್ಸು ಧ್ಯಾನ ಮಾಡ್ತಾಯಿದ್ರು, ತ್ರೇತಾಯುಗದಲ್ಲಿ ಯಜ್ಞ ಮಾಡ್ತಾಯಿದ್ರು, ಮತ್ತು ದ್ವಾಪರಯುಗದಲ್ಲಿ ಭಗವಂತನ ಅರ್ಚ ವಿಗ್ರಹ ಮಾಡ್ತಾಯಿದ್ರು. ಅದೇ ರೀತಿ ಕಲಿಯುಗದಲ್ಲಿ ಭಗವಂತನ ಪೂಜೆ ನಾಮಜಪದಿಂದಾಗುತ್ತೆ. ಆಚಾರ್ಯರು ನೀವೇನಾದರೂ ನನ್ನನ್ನು ಕೇಳಿದ್ರೆ, ಪ್ರಭು ಈ ಭಾಗವತ ಮತ್ತು ಭಗವದ್ಗೀತೆದು ಕಂಪ್ಲೀಟ್ ಎಸೆನ್ಸ್ ಏನು ಹೇಳಿ? ಇಷ್ಟೊಂದೆಲ್ಲ ಇದೆಯಲ್ಲ, 12 ಕ್ಯಾಂಟೋ ಭಾಗವತ ಮತ್ತು 700 ಶ್ಲೋಕ ಭಗವದ್ಗೀತೆದು ಕಂಪ್ಲೀಟ್ ಎಸೆನ್ಸ್ ಏನು ಅಂತಂದರೆ ಆಚಾರ್ಯರು 2 ವಿಚಾರ ಹೇಳ್ತಾರೆ. ಒಂದು ನಾಮ ಸೇವೆ, ಒಂದು ವೈಷ್ಣವ ಸೇವೆ. ಈ ಕಂಪ್ಲೀಟ್ ಭಾಗವತ ಮತ್ತು ಭಗವದ್ಗೀತೆ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಅಧ್ಯಯನದ ರಿಸಲ್ಟ್ ಏನಾಗಿರಬೇಕು ಅಂತ 2 ವಿಚಾರ. ಒಂದು ನಾಮ ಸೇವೆ ಅಂತಂದರೆ ನಾವು ಮಾಡುವಂತಹ ಜಪ, ವೈಷ್ಣವರ ಸೇವೆ ಅಂತಂದರೆ ಇಲ್ಲಿ ಬಂದಂಥ ವೈಷ್ಣವರ ಸೇವೆ ಮಾಡೋದು. ಅದು ಈ ಭಾಗವತ ಮತ್ತು ಭಗವದ್ಗೀತೆದು ಕಂಪ್ಲೀಟ್ ಎಸೆನ್ಸ್. ನೆಕ್ಸ್ಟ್ ಪ್ರಭುಪಾದರು ಭಾವಾರ್ಥದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇದು ಸಹ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ 2007 ಅನಿಸುತ್ತೆ, 2007ರಲ್ಲಿ ಬರ ಇತ್ತು, ಮಳೆ ಇರಲಿಲ್ಲ. 2007ರಿಂದ 2005 ಅಥವಾ 2007 ಆ 3 ವರ್ಷದಲ್ಲಿ ಮಳೆ ಇರಲಿಲ್ಲ. ಪ್ರಭುಪಾದರು ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈಗ ಒಂದು ಬೀಜ ತೊಗೊಬಂದರೆ, ಈಗ ಒಂದು ಬೀಜ ತೊಗೊಂಬರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೇಲಿ ಬೇಡ ಅಂದರೆ, ಫಾರ್ ಎಕ್ಸಾಂಪಲ್ ದೊಡ್ಡ ಒಂದು ಪ್ಯಾಡಿ ಫೀಲ್ಡ್ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀವೇನು ಮಾಡಬೇಕು? ಭತ್ತ ಬೆಳಿಬೇಕು. ಭತ್ತ ಬೆಳಿಬೇಕಂದ್ರೆ ಏನು ಮಾಡ್ತೀರಾ? ಫಸ್ಟ್ ಹೋಗ್ತೀರಾ, ಭತ್ತದ್ದು ಕಾಳನ್ನ ಪರ್ಚೇಸ್ ಮಾಡ್ತೀರಾ, ಅದನ್ನು ಒಕ್ಕಣೆ ಅದನ್ನು ಪೈರು ಮಾಡಿ ಅದನ್ನೇನು ಮಾಡ್ತೀರಾ? ನೆಕ್ಸ್ಟು ಒಕ್ಕಣೆ ಮಾಡ್ತೀರಾ. ಇಷ್ಟು ಪ್ರೋಸೆಸ್ಸು ನಮ್ಮ ಕೈಲಿದೆ. ಒಕ್ಕಣೆ ಮಾಡಾದಮೇಲೆ ಅದು ಬೆಳೆಯೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಮಳೆ ಮೇಲೆ ಡಿಪೆಂಡ್ ಆಗಿದೆ. ಮಳೆ ಬಂದರೆ ಬೆಳೆ ಏನಾಗುತ್ತೆ? ಅಂದರೆ ನಮ್ಮ ಕೈಲಿ ಮಳೆ ಇದೆಯಾ? ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು. ಅಂದರೆ ಯಾವ ರೀತಿ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಅನ್ಸರ್ಟನಿಟಿ, ಯಾವುದು ಹಿಂಗಾಗುತ್ತೆ. ಈಗ ಯಾರಾದರೂ 2019ರಲ್ಲಿ ಕರೋನಾ ಬಂದು ಇಷ್ಟು ಲಕ್ಷ ಜನ ಸಾಯ್ತೀವಂತ ಯಾರಾದರೂ ಅಂದ್ಕೊಂಡಿದ್ವಾ? ಯಾರಾದರೂ ಊಹೆ ಮಾಡಿದ್ವಾ? ಬಂತು, ಲಕ್ಷಾಂತರ ಜನ ಸತ್ರು, ಮತ್ತೇನಾಯಿತು? ಅದು ಹೊರಟೋಯ್ತು. ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಯಾವುದೇ ರೀತಿಯ ಇದು ನನ್ನ ಕೈಲಾಗುತ್ತೆ, ಇದು ನನ್ನಿಂದ ಆಗುತ್ತೆ, ನಾವು ಮಾಡ್ತೀವಿ, ಇದು ಹಿಂಗೆ ಆಗುತ್ತೆ ಅನ್ನೋದು ಇಲ್ಲಿ ಯಾರೂ ಹೇಳೋಕ್ಕಾಗಲ್ಲ. ಅದನ್ನೇ ಪ್ರಭುಪಾದರು ಏನು ಮಾಡ್ತಾಯಿದ್ರೆ ಇಲ್ಲಿ ಪ್ಯಾಡಿ ಫೀಲ್ಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ ಥರ ಈ ಒಂದು ಭತ್ತ ಬರಬೇಕಂದ್ರೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ, ಅದರದ್ದು ರಿಸಲ್ಟು ನಮಗೆ ಗೊತ್ತಿಲ್ಲ. ಅದೇ ರೀತಿ ಬ್ರಾಹ್ಮಣರು ಮಾಡುವಂತಹ ಯಜ್ಞಯಾದಿಗಳು ಅದರಿಂದ ಫಲ ಸಿಗುತ್ತೋ ಸಿಗಲ್ವೋ ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ಅದು ಮಾಡುವಂತಹ ಬ್ರಾಹ್ಮಣರ ಒಂದು ಅವರ ಆಚರಣೆ ಮೇಲೆ ನಿಂತಿರುತ್ತೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಅದು ಅನ್ಸರ್ಟನ್, ಅದರಿಂದ ನಮಗೆ ರಿಸಲ್ಟ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಬಟ್ ಆದರೆ ನೆಕ್ಸ್ಟ್ ಪ್ರಭುಪಾದ ಏನು ಹೇಳ್ತಾರೆ ಅಂತಂದರೆ, ಈ ರೀತಿ ಅನ್ಸರ್ಟನಿಟಿ ಇದೆ ಅಲ್ಲ, ಅದಕ್ಕೆ ನೀವೇನು ಮಾಡಿ, ಎಲ್ಲರೂ ಜಪ ಮಾಡಿ. ಯಾಕಂದರೆ ಜಪದಲ್ಲಿ ಸಿಗುವಂಥದ್ದು ಎಲ್ಲವೂ ಪರಿಪೂರ್ಣ. ಮತ್ತು ಈ ಕಲಿಯುಗದಲ್ಲಿ ಜಪಕ್ಕೇ ಮಹತ್ವ ಕೊಟ್ಟಿರೋದು ಹೊರತು ಇನ್ನು ಯಾವುದೇ ರೀತಿಯಾದಂತಹ ಆಚರಣೆಗೆ ಇಲ್ಲಿ ಮಹತ್ವ ಕೊಟ್ಟಿಲ್ಲ. ಒಂದು ಆ್ಯಕ್ಚುಲಿ ಇದು ನಾನು ಹೇಳ್ದಂಗೆ 2007ರಲ್ಲಿ ನಾನು ಹೆಚ್ಚು ಕಮ್ಮಿ ಒಂದು 10 ವರ್ಷ ಇದ್ದೆ ಅನಿಸುತ್ತೆ. ನಮ್ಮೂರು ಬಂದು ಮಂಡ್ಯ ಶಿವಳ್ಳಿ. ಅಲ್ಲಿ ಬರಗಾಲ ಇತ್ತು. ಬರಗಾಲ ಅಂದರೆ ಎಂಥ ಬರಗಾಲ ಅಂದರೆ 2 ವರ್ಷನೂ ನಮಗೇನು ಮಳೆನೇ ಇರಲಿಲ್ಲ. ಸೊ ಬೆಳೆ ಇಲ್ಲ ಅಂತಂದರೆ ನಮ್ಮ ಜೀವನವೂ ಸಹ ಕಷ್ಟ ಆಗಿತ್ತು. ಅದಕ್ಕೆ ಒಂದು ಸಲ ಏನು ಮಾಡಿದ್ರು, ಇಲ್ಲಿ ಇದ್ದಂತಹ ಭಕ್ತರನ್ನ ಏನು ಮಾಡಿದ್ರು, ಒಂದು ಸತಿ ನಮ್ಮ ಊರಿಗೆ ಕರೆಸೋದು, ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಹತ್ರ ಇರುತ್ತಲ್ಲ, ಕಪ್ಪೆಗಳಿಗೆ ಮದುವೆ ಮಾಡಿಸೋದು, ಮತ್ತು ಮಳೆರಾಯನ ಕರೆಸೋದು, ಎಲ್ಲ ರೀತಿಯಾದಂತಹ ವಿಚಾರಗಳು ಸಹ ಆಯಿತು. ಬಟ್ ಆದರೂ ಸಹ ಮಳೆ ಬರಲೇ ಇಲ್ಲ. ಇದು ನಾನು ನೋಡಿರುವಂಥ ವಿಚಾರ. ಇದು ಕೊನೆಗೆ ಏನು ಮಾಡಿದ್ರು, ಬೆಂಗಳೂರು ಇಸ್ಕಾನ್ ಡಿವೋಟೀಸ್ನ ಬಂದು ನಾವೇನು ಮಾಡಿದ್ವಿ ಅಂದರೆ, ನಮ್ಮ ತಂದೆ ಆ ಟೈಮಲ್ಲಿ ನಮ್ಮ ತಂದೆ ಮತ್ತು ಇನ್ನೊಬ್ಬರು ಬಂದು ರಿಕ್ವೆಸ್ಟ್ ಮಾಡಿದ್ವಿ. ಅಂದರೆ ನೀವು ಬಂದು ಒಂದು ಸ್ವಲ್ಪ ಊರಲ್ಲಿ ಜಪ ಮಾಡಬೇಕು, ತುಂಬ ಕಷ್ಟ ಆಗಿದೆ ಅಂತ.
ಆಗೇನು ಮಾಡೋದು, ಊರ ಜನ ಎಲ್ಲ ಸೇರಿಕೊಂಡು ಒಂದು ಸಂಕೀರ್ತನ ಯಜ್ಞ ಮಾಡೋಣ ಅಂತ ಶುರು ಮಾಡಿದ್ವಿ. ಸಂಕೀರ್ತನ ಯಜ್ಞ ಶುರುವಾಯಿತು ಊರಲ್ಲಿ. ಶುರುವಾಗಿ ಇನ್ನೇನೋ ಬಂದು ಮುಗಿಯೋಷ್ಟರಲ್ಲಿ ಮಳೆ ಅಂದರೆ ಕಂಪ್ಲೀಟ್ ಬಿಸಿಲಿತ್ತು, ಮೋಡ ಬಂತು. ಅವತ್ತೇ ಎಲ್ರಿಗೂ ಕಣ್ಣು ಮುಂದೆನೇ ಆದಂತಹ ವಿಚಾರ ಇದು. ಸಂಕೀರ್ತನ ಯಜ್ಞ ಮಾಡಿದ ತಕ್ಷಣ ಮಳೆ ಬಂತು. ಅಂದರೆ ಈ ಸಂಕೀರ್ತನ ಯಜ್ಞಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಜಪ ತುಂಬ ಚೆನ್ನಾಗಿ ಮಾಡಬೇಕು ನಾವು. ಆ್ಯಕ್ಚುಲಿ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಜಪ ಮತ್ತು ವೈಷ್ಣವರ ಸೇವೆ ಅಂದರೆ ಸುಮಾರು ಸೇವೆಗಳಿರುತ್ತೆ, ಅದರಲ್ಲಿ ಜಪನೂ ಸಹ ಒಂದು. ಬಟ್ ಆದರೆ ನಮ್ಮ ದುರ್ಗತಿ ಏನಂದರೆ ನಾವು ಜಪಾನ ಏನು ಮಾಡ್ತೀವಿ, ಲಾಸ್ಟ್ ಪ್ಲೇಸ್ ಕೊಡ್ತೀವಿ. ಇಲ್ಲ ಪ್ರಭು ನಾನು ಸೇವೆ ಮಾಡ್ತಾಯಿದ್ದೀನಿ, ಇಲ್ಲ ಪ್ರಭು ನಾನು ಕಿಚನಲ್ಲಿ ಟೆಂಪಲಲ್ಲಿ ನಾನು ಏನೋ ಸೇವೆ ಮಾಡ್ತಾಯಿದ್ದೀನಿ, ನಾನು ಬೇರೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾವು ಜಪಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದೇ ಇಲ್ಲ. ಬಟ್ ಆದರೆ ಆಚಾರ್ಯರ ವಿಚಾರದಲ್ಲಿ ಏನಿದೆ ಅಂತಂದರೆ, ನಮ್ಮ ಆಧ್ಯಾತ್ಮಿಕ ಜೀವನದ 99.9% ನಮ್ಮ ಆಧ್ಯಾತ್ಮಿಕ ಜೀವನ ಪ್ರಗತಿ ಹರಿನಾಮ ಜಪದಿಂದ ಆಗುತ್ತೆ ಅನ್ನೋದು ಎಲ್ಲ ಶಾಸ್ತ್ರಗಳದ್ದು ಸಹ ಕನ್ಕ್ಲೂಷನ್. ಅದಕ್ಕೆ ನೀವಲ್ಲಿ ಆಲ್ಟರ್ನ ಓಪನ್ ಮಾಡಿದ್ರೆ 6 ಜನ ಇರ್ತಾರಲ್ಲ, ಅವರು ಗೋಸ್ವಾಮಿಗಳು. ವೃಂದಾವನ ಗೋಸ್ವಾಮ್ಯದಲ್ಲಿ ಸನಾತನ ಗೋಸ್ವಾಮಿಗಳು ಈ ಜಪನ ತುಂಬ ಚೆನ್ನಾಗಿ ಮಾಡಬೇಕಂದ್ರೆ 6 ಸೂತ್ರ ಕೊಟ್ಟಿದ್ದಾರೆ. ಆ 6 ಸೂತ್ರ ಏನು ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಾನೊಂದ್ಸಲಿ ಹೇಳ್ತೀನಿ, ನೀವೆಲ್ಲ ಮತ್ತೆ ರಿಪೀಟ್ ಮಾಡಿ. ಮನಃ ಸಂಸ್ಕರಣಂ ಶೌಚಂ, ಮನಃ ಸಂಸ್ಕರಣಂ ಶೌಚಂ, ಮೌನ ಮಂತ್ರಾರ್ಥ ಚಿಂತನಂ, ಅವ್ಯಗ್ರತ ಅನಿರ್ವೇದೋ ಜಪ ಸಂಪತ್ತಿ ಹೇತವ. ಮನಃ ಸಂಸ್ಕರಣಂ ಶೌಚಂ, ಮೌನಂ ಮಂತ್ರಾರ್ಥ ಚಿಂತನಂ, ಅವ್ಯಗ್ರತಂ ಅನಿರ್ವೇದೋ ಜಪ ಸಂಪತ್ತಿ ಹೇತವ. ಮನಃ ಸಂಸ್ಕರಣಂ ಶೌಚಂ, ಮೌನಂ ಮಂತ್ರಾರ್ಥ ಚಿಂತನಂ, ಅವ್ಯಗ್ರತಂ ಅನಿರ್ವೇದೋ ಜಪ ಸಂಪತ್ತಿ ಹೇತವ. ಈ ಶ್ಲೋಕದಲ್ಲಿ ಸನಾತನ ಗೋಸ್ವಾಮಿಗಳು ಜಪ ಮಾಡಬೇಕಾದ್ರೆ, ಈಗೆಲ್ಲ ನಮಗೆ ಗೊತ್ತಾಯಿತು, ಕಲಿಯುಗದಲ್ಲಿ ಭಗವಂತನ ನಾಮ ಜಪದಲ್ಲಿ ಎಲ್ಲ ಶಕ್ತಿನೂ ಸಹ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ ಇಲ್ಲಿ. ಸೊ ಫಸ್ಟ್ ಪ್ರಭುಪಾದ ಏನು ಎಕ್ಸ್ಪ್ಲೇನ್ ಮಾಡಿದ್ರು, ಬ್ರಾಹ್ಮಣರು ಮಾಡುವಂತಹ ಯಜ್ಞ ಯಾದಿಗಳು ಯಾವ ಥರ ಸರ್ಟೆನ್ ಇಲ್ಲ, ಅಂದರೆ ಅದರಿಂದ ರಿಸಲ್ಟು ಸರ್ಟೆನ್ ಇಲ್ಲ. ಅದಕ್ಕಾಗಿ ಏನು ಹೇಳಿದ್ರು, ನೀವೇನು ಮಾಡಿ ಎಲ್ಲರೂ ಸೇರಿಕೊಂಡು ನಾಮ ಜಪ ಮಾಡಿ, ಅದರಲ್ಲಿ ನಿಮಗೆ ಎಲ್ಲ ಶಕ್ತಿನೂ ಈ ಕಲಿಯುಗದಲ್ಲಿ ಅಡಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಏನು ಅರ್ಥ ಮಾಡ್ಕೋತಾ ಇದ್ದೀವಿ, ಈ ಜಪನ ಯಾವ ರೀತಿ ಮಾಡಬೇಕು. ಈಗ ಜಪ ಮಾಡಬೇಕಂತ ಹೇಳಿದ್ವಲ್ಲ, ಎಷ್ಟೋ ಸಲ ನಾವು ಜಪ ಮಾಡಬೇಕಾದ್ರೆ ಜಪ ಮುಗ್ದೋಗಿರುತ್ತೆ, ಬಟ್ ಆದರೆ ಏನು ಜಪ ಮಾಡಿದ್ದೀನಿ ಅಂತ ನಮಗೆ ಗೊತ್ತಿರಲ್ಲ. ಅದಕ್ಕಾಗಿ ಆಚಾರ್ಯರು 6 ವಿಚಾರಗಳನ್ನ ನಮಗೆ ಹೇಳಿದ್ದಾರೆ. ಏನಂದರೆ ಮನಃ ಸಂಸ್ಕರಣಂ. ಮನಃ ಸಂಸ್ಕರಣಂ ಎಲ್ಲರೂ ಹೇಳಿ, ಮನಃ ಸಂಸ್ಕರಣಂ. ಮನಃ ಸಂಸ್ಕರಣಂ ಅಂದರೆ ನಮ್ಮ ಈ ಮೈಂಡ್ ಇದೆಯಲ್ಲ, ಈ ಮೈಂಡ್ನ ಕಂಟ್ರೋಲ್ ಮಾಡಬೇಕು. ಈ ಮೈಂಡ್ನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ನಮಗೆಲ್ರಿಗೂ ಸಹ ಗೊತ್ತಿದೆ ಅಲ್ವಾ. ಸೊ ಜಪ ಮಾಡೋಕ್ಕೆ ನಾವು ಕೂತ್ಕೋತೀವಿ, ಜಪ ಮಾಡಿ ಒಂದು ಸ್ವಲ್ಪ ಜಪ ಮಾಡಿದ ತಕ್ಷಣ ನಾವೇನಾಗುತ್ತೆ, ಮತ್ತೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಕೆಲಸ ಏನು ಮಾಡಲಿ, ಇವತ್ತು ಅಮ್ಮ ಏನು ಅಡುಗೆ ಮಾಡಿದ್ದಾರೆ, ಸಾಯಂಕಾಲ ಎಷ್ಟು ಗಂಟೆಗೆ ಆಫೀಸಿಂದ ಬರಬೇಕು, ಆಫೀಸ್ ಕೆಲಸ ಏನಿದೆ ಅನ್ನೋದು ಎಲ್ಲ ಥರದಾದಂಥ ವಿಚಾರ ನಾವು ಜಪ ಕೂತ್ಕೊಂಡಾಗೆ ಬರೋಕ್ಕೆ ಶುರು ಆಗುತ್ತೆ. ಬಟ್ ಆದರೆ ಇಲ್ಲಿ ಸನಾತನ ಗೋಸ್ವಾಮಿಗಳು ಕಂಟ್ರೋಲ್ ದ ಮೈಂಡ್, ಅಂದರೆ ಕಂಟ್ರೋಲಿಂಗ್ ದ ಮೈಂಡ್ ಅಂತ ಏನು ಹೇಳ್ತಿದ್ದಾರೆ ಅಂತಂದರೆ, ನಾವು ಜಪ ಮಾಡಬೇಕಾದ್ರೆ ನಮ್ಮ ಮನಸ್ಸು ಬೇರೆ ಕಡೆ ಹೋದರೆ ಫಸ್ಟು ನೀವೇನು ಮಾಡಬೇಕು, ನನ್ನ ಮನಸ್ಸು ಬೇರೆ ಕಡೆ ಹೋಗ್ತಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಆ ಮನಸ್ಸನ್ನು ಮತ್ತೆ ತಗೊಂಡು ಜಪಕ್ಕೆ ಕೂರಿಸ್ಬೇಕು. ಅಷ್ಟೇ ವಿಚಾರ. ಮನಃ ಸಂಸ್ಕರಣ ಅಂತಂದ್ರೇನು,
ಜಪ ಮಾಡ್ತಾ ಇರ್ತೀವಿ, ಮನಸ್ಸೆಲ್ಲೋ ಹೋಗಿರುತ್ತೆ. ಫಸ್ಟ್ ಅದು ನಮ್ಗೆ ಗೊತ್ತಾಗಬೇಕು ಮನಸ್ಸೆಲ್ಲೋ ಹೋಗ್ತಿದೆ ಅಂತ. ಎರಡನೇ ವಿಚಾರ, ಮನಸ್ಸೆಲ್ಲೋ ಹೋಗ್ತಿದೆ, ಮತ್ತೆ ಅದನ್ನು ಕರ್ಕೊಂಡು ನಾನು ಏನು ಮಾಡಬೇಕು, ಜಪಕ್ಕೆ ಕೂರಿಸ್ಬೇಕು. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ ಶೌಚಂ. ಅಂದರೆ ಜಪ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ ನಾವೇನು ಮಾಡಬೇಕು, ನಮ್ಮದೇನು ಪ್ರತಿನಿತ್ಯ ಕಾರ್ಯ ಇರುತ್ತಲ್ಲ, ಅಂದರೆ ಸ್ನಾನ ಮಾಡುವಂಥದ್ದು, ಅದನ್ನೆಲ್ಲ ಮಾಡಬೇಕು. ಇದು ಎಕ್ಸ್ಟರ್ನಲ್, ಅಂದರೆ ಬಾಹ್ಯವಾದಂತಹ ಶುಚಿ. ಆಂತರಿಕ ಶುಚಿ ಅನ್ನೋದು ಇನ್ನೊಂದಿದೆ. ಆ ಆಂತರಿಕ ಶುಚಿನೂ ಸಹ ಜಪ ಮಾಡ್ತಾ 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 ಪರಿಶುದ್ಧ ಆಗುತ್ತೆ. ಬಟ್ ಆದರೆ ಆಚಾರ್ಯರು ಅದಕ್ಕೆ ಒಂದು ಈ ಸಿಸ್ಟಮ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿರೋದು ಏನಕ್ಕೆ ಅಂತಂದರೆ, ಈ ಒಂದು ಇಂಟರ್ನಲ್ ಕ್ಲೀನ್ಲಿನೆಸ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ನೋಡಿದ್ರೆ ನಾವೆಲ್ಲರೂ ತುಂಬ ಚೆನ್ನಾಗಿ ಏನಪ್ಪ ಪ್ರಭು ಬಂದಿದ್ದಾರೆ, ತುಂಬ ಚೆನ್ನಾಗಿ ಕ್ಲಾಸ್ ನಡೀತಾ ಇದೆ, ತುಂಬ ಚೆನ್ನಾಗಿದೆ ಅಂತ. ಬಟ್ ಆದರೆ ನನ್ನ ಒಳಗಡೆ ಏನಿದೆ ಅಂತಂತ ಯಾರು ಗೊತ್ತಿದೆ? ನಿಮ್ಗೆ ಯಾರಿಗಾದ್ರೂ ಗೊತ್ತು? ನನಗಷ್ಟೇ ಗೊತ್ತಾಗ ಸಾಧ್ಯ. ಈ ಇಂಟರ್ನಲ್ ಕ್ಲೀನ್ಲಿನೆಸ್ ಡಿಪೆಂಡ್ ಆಗೋದು ನಾವು ಮಾಡುವಂತಹ ಸಹವಾಸ, ನಾವು ನೋಡುವಂತಹ ವಿಚಾರ, ನಾವು ಮಾಡುವಂತಹ ಸಂಘ. ಈಗಂತೂ ಕಲಿಯುಗದಲ್ಲಿ ಮನ್ಸು ಕೆಟ್ಟೋಗಕ್ಕೆ ನೀವೇನು ತುಂಬ ಏನು ಸಾಹಸ ಪಡಬೇಕಾಗಿಲ್ಲ. ನೀವು ಈಚೆ ಹೋದರೆ ಸಾಕು, ಮತ್ತು ನಮ್ಮ ಕೈಲಿರುವಂತಹ ಮೊಬೈಲ್ ಅನವಶ್ಯಕವಾದಂಥವು, ನೋಡಬಾರ್ದಂಥದ್ದು ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ನೋಡಿ ನಮ್ಮ ಮನಸ್ಸನ್ನು ನಾವೇನು ಮಾಡ್ಕೋತಾ ಇದ್ದೀವಿ, ಅಂದರೆ ಇಂಟರ್ನಲ್ ಕ್ಲೀನಿನೆಸ್ ಇದೆಯಾ, ಅದು ನಾವೇನು ಮಾಡ್ಕೋತಾ ಇದ್ದೀವಿ, ಕಳ್ಕೊತಾ ಇದ್ದೀವಿ. ಅದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿ. ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದೇಳಿ, ಭಗವಂತನ ಸೇವೆ ಮಾಡಿ, ಜಪ ಮಾಡಿ, ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಂಡ ತಕ್ಷಣ ನಿಮ್ಮದು ಇಂಟರ್ನಲ್ ಶುದ್ಧಿ ಆಗುತ್ತೆ. ಭಕ್ತರ ಸಂಘದಲ್ಲಿ ಯಾವಾಗಲೂ ಇರಿ. ತುಂಬ ಈ ಫಿಲಮ್ಗಳು, ಮೂವಿಗಳು ಅದನ್ನು ನೋಡಲೇಬೇಡಿ. ಮದ್ಯಪಾನ ಸೇವನೆ ಮಾಡಬೇಡಿ. ಎಲ್ಲ ವಿಚಾರಗಳು ಯಾವುದು ಈ ಇಂಟರ್ನಲ್ ಕ್ಲೀನ್ಲಿನೆಸ್ಗೆ ಅಫೆಕ್ಟ್ ಮಾಡುತ್ತೆ, ಆಚಾರ್ಯರು ಅಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೇ ಸಹ ನಮಗೆ ಕೊಟ್ಟಿರುವಂಥದ್ದು. ಅದಕ್ಕಾಗಿ ಆದಷ್ಟು ಈ ಒಂದು ವಿಚಾರಗಳಿಂದ ನಾವು ಈಚೆ ಬಂದರೆ ನಮ್ಮ ಇಂಟರ್ನಲ್ ಕ್ಲೀನ್ಲಿನೆಸ್ ಸಹ ಗ್ರ್ಯಾಜುವಲಾಗಿ ಆಗುತ್ತೆ. ಸೊ ಫಸ್ಟ್ ಒಂದು ಏನು ಕಲ್ತ್ಕೊಂಡ್ವಿ, ಮನಃ ಸಂಸ್ಕರಣಂ. ಎರಡನೇದು ಶೌಚಂ. ಮನಃ ಸಂಸ್ಕರಣಂ ಅಂತಂದ್ರೇನು? ಮನಸ್ಸು ಹೋಗುತ್ತೆ, ಮತ್ತೆ ಅದನ್ನು ಕರ್ಕೊಂಡು ನಾವೇನು ಮಾಡಬೇಕು. ಮೂರನೇ ವಿಚಾರ ಮಂತ್ರಾರ್ಥ ಚಿಂತನಂ. ಮೂರನೇ ವಿಚಾರ ಏನು? ಮಂತ್ರಗಳ ಬಗ್ಗೆ ನಾವು ಮಾಡುವಂಥ ನಾವೇನು ಜಪ ಮಾಡ್ತೀವಲ್ಲ ಅದ್ರ ಮೇಲೆ ನಾವು ಚಿಂತನೆ ಇಡಬೇಕು. ಚಿಂತನೆ ಅಂದರೆ ಏನೂ ಇಲ್ಲ. ಮಂತ್ರಾರ್ಥ ಚಿಂತನಂ ಅಂತಂದರೆ, ಈಗ ಕೃಷ್ಣ ಅಂತಂದರೆ ಅದರಲ್ಲೊಂದು ಸೌಂಡ್ ಇದೆ, ಅದನ್ನು ನಾವು ಕೇಳಿಸ್ಕೋಬೇಕು. ಇದೇ ಮಂತ್ರಾರ್ಥ ಚಿಂತನಂ. ರಾಮ ಅಂದರೆ ನಾವೇನು ಮಾಡಬೇಕು, ಆ ರಾಮಕ್ಕೊಂದು ಶಬ್ದ ಇದೆ, ಆ ಶಬ್ದದಲ್ಲಿ ನಾವೇನು ಮಾಡಬೇಕು, ಕೇಳಿಸ್ಕೋಬೇಕು. ಹರೇ ಅಂದರೆ ಅದಕ್ಕೊಂದು ಶಬ್ದ, ಒಂದು ಸೌಂಡ್ ವೈಬ್ರೇಷನ್ ಇದೆ, ಆ ಸೌಂಡನ್ನ ನಾವು ಕೇಳಿಸ್ಕೋಬೇಕು. ಜಪ ಮಾಡಬೇಕಾದ್ರೆ ನಾವು ಆ ಜಪದ ಒಂದು ಸೌಂಡ್ ವೈಬ್ರೇಷನ್ ಏನಿದೆಯಲ್ಲ ಅದನ್ನು ನಾವು ಗಮನವಿಟ್ಟು ನಾವೇನು ಮಾಡ್ಕೋಬೇಕು, ಕೇಳಿಸ್ಕೋಬೇಕು. ತುಂಬ ಮುಖ್ಯವಾಗಿರುವಂತಹ ಒಂದು ಪ್ರೋಸೆಸ್ ಈ ಜಪದಲ್ಲಿ. ಮಂತ್ರಾರ್ಥ ಚಿಂತನಂ ಇದೆಯಲ್ಲ, ನಾವು ಕೇಳಿಸ್ಕೊಳ್ಳೋದಿದೆಯಲ್ಲ, ಜಪ ಮಾಡ್ತಾ ಮಾಡ್ತಾ ನಾವು ಆ ಜಪನ ಕೇಳಿಸ್ಕೊಳ್ಳೋದಿದೆಯಲ್ಲ, ಇದೇ ತುಂಬ ಮುಖ್ಯವಾಗಿರುವಂತಹ ಒಂದು ಸ್ಟೆಪ್. ಯಾಕಂದರೆ ಸಿಂಪಲಾಗಿ ಅರ್ಥ ಮಾಡಿ, ಈಗ ನಾನು ಪ್ರಭುನ ಕರಿಬೇಕಂತಂದರೆ ನಾನು ಹೆಂಗೆ ಕರಿತೀನಿ? ಲೈಕ್ ಇವ್ರ ಹೆಸರು ಏನಿದೆ ಪ್ರಭುದು? ಮಂಜು ಪ್ರಭು ಅಲ್ವಾ? ಈಗ ಮಂಜು ಪ್ರಭುನ ನಾನು ಕರಿಬೇಕು ಅಂತಂದರೆ ನಾನು ಏನು ಮಾಡ್ತೀನಿ? ಮಂಜು ಪ್ರಭು ಅಂತೀನಿ. ಆ ವೈಬ್ರೇಷನಿಂದ ಅವ್ರಿಗೆ ಏನಾಗುತ್ತೆ, ಮಂಜು ಅಂತ ಗೊತ್ತಾಗುತ್ತೆ, ಅವ್ರು ತಿರುಗ್ತಾರೆ. ಕೃಷ್ಣನ್ನ ಕರಿಬೇಕಂದ್ರೆ ನಾವೇನು ಮಾಡಬೇಕು? ಈಗ ಈಗ ಆಧ್ಯಾತ್ಮಿಕ ಜೀವನದಲ್ಲಿ ನಾವೆಲ್ಲ ಪ್ರತಿನಿತ್ಯ ಮಾಡ್ತಾ ಇರುವಂಥ ಪ್ರೋಸೆಸ್ ಏನಂತಂದರೆ, ಭಗವಂತ ನನ್ನ ಕಡೆ ಒಂದ್ಸಲಿ ತಿರುಗಿ ನೋಡು, ನನ್ನನ್ನು ಕಾಪಾಡು, ಈ ಭೌತಿಕ ಪ್ರಪಂಚದಿಂದ ನನ್ನನ್ನು ಕರ್ಕೊಂಡೋಗು, ಇದನ್ನೇ ತಾನೇ ವಿಚಾರ ಮಾಡ್ತಾ ಇರೋದು. ಸೊ ಭಗವಂತನ ಕರಿಬೇಕಂದ್ರೆ ನಾನು ಏನು ಮಾಡಬೇಕು? ಕೃಷ್ಣ ಅಂತ ಕರಿಬೇಕು. ಮಂತ್ರಗಳಿಂದ ನಾನೇನು ಮಾಡಬೇಕು? ಭಗವಂತನನ್ನು ಕರಿಬೇಕು. ಅದಕ್ಕೆ ಆಚಾರ್ಯರದು, ನೀವು ಯಾವುದೇ ಭಾಗವತದಲ್ಲಿ ನೀವು ಯಾವುದೇ ಆದಂಥ ಎಕ್ಸಾಂಪಲ್ಸ್ನ ತಗೊಳ್ಳಿ, ಎಲ್ಲ ಎಕ್ಸಾಂಪಲ್ಸ್ಲೂ ಡಿವೋಟಿಗಳು ಭಗವಂತನನ್ನು
ನೀನೇ ಗತಿ ಅಂತ ಕರೆದಿರುವಂಥ ಒಂದು ಕೂಗಿಗೆ ಭಗವಂತ ಬಂದಿರುವಂಥದ್ದು. ಫಾರ್ ಎಕ್ಸಾಂಪಲ್ ದ್ರೌಪದಿ, ಇದೆಲ್ಲ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ದ್ರೌಪದಿದು ವಿಚಾರ ಯಾವ ಥರ ಇತ್ತು ಅಂದರೆ, ಅವರು ಹೆಂಗಸರಿಗೆ ಆಗುವಂತಹ ಮಂತ್ಲಿ ಟೈಮ್ ಇರುತ್ತಲ್ಲ, ಆ ಮಂತ್ಲಿ ಟೈಮಲ್ಲಿ ಇದ್ದಂತಹ ಪರಿಸ್ಥಿತಿ. ಮತ್ತು ಇಂದಿನ ಕಾಲದಲ್ಲಿ ಯಾವ ಥರ ಅಂತಂದರೆ, ಆ ಸಮಯ ಬಂದಾಗ ಎಲ್ಲರೂ ಒಂದೇ ಒಂದು ವೈಟ್ ಸ್ಯಾರಿ ಅವ್ರನ್ನ, ಅಂದರೆ ತುಂಬ ಬಟ್ಟೆ ಇಲ್ಲ, ಒಂದೇ ಒಂದು ವೈಟ್ ಸ್ಯಾರಿಲಿ ಅವ್ರನ್ನ ಏನು ಮಾಡಿರ್ತಾರೆ, ತುಂಬ ಕವರ್ ಮಾಡಿರ್ತಾರೆ. ಮತ್ತು ಎಂತಹ ಪತಿಗಳು ಅಂದರೆ, ಈ ಬ್ರಹ್ಮಾಂಡವನ್ನೇ ಗೆಲ್ಲುವಂತಹ ಪತಿಗಳು. ಅಂದರೆ ಯಾರು? ಪಂಚಪಾಂಡವರು. ಯಾರನ್ನು ಬೇಕಾದರೂ, ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ನಕುಲ ಸಹದೇವ, ಯಾರು ಬೇಕಾದರೂ ಆಗಿರ್ಬೋದು, ಅವ್ರು ಏನು ಮಾಡ್ತಾಯಿದ್ರು, ಯಾರನ್ನು ಬೇಕಾದರೂ ಸಾಯಿಸುವಂಥ ಶಕ್ತಿ ಇತ್ತು. ಬಟ್ ಆದರೆ ಇಲ್ಲಿ ದ್ರೌಪದಿ ಪರಿಸ್ಥಿತಿ ನೋಡಿ. ಅಂಥ ಸಮಯದಲ್ಲಿ ದುಶ್ಯಾಸನ ಎಳ್ಕೊಂಡು ಬಂದಾಗ ಆಚಾರ್ಯರ ವಿವರಣೆ ಕೊಡ್ತಾರೆ. ಈ ಮಂಡಿ ಇರುತ್ತಲ್ಲ, ಈಗ ನಾವು ಮಂಡಿ ಊರಿಗೆ ಕೆಳಗೆ ಕೂತ್ಕೋತೀವಲ್ಲ, ಯಾವ ಥರ ಅಂತಂದರೆ ಈ ಮಂಡಿ ಇರುತ್ತಲ್ಲ, ಇದು ಕೆಳಗಿರುತ್ತೆ. ಅವ್ರಿಗೂ ಸಹ ಒಂದೇ ಒಂದು ಬಟ್ಟೆನ ಸುತ್ತಿಸಿ 5 ಜನ ಪಾಂಡವರನ್ನ ಏನು ಮಾಡಿಸಿದ್ರು, ಸಭೆಯಲ್ಲಿ ಕೂರಿಸಿದ್ರು. ಶಕ್ತಿವಂತರು, ಎಲ್ಲ ರೀತಿಯಾದಂಥ ಶಕ್ತಿ ಇದೆ. ತನ್ನ ಸ್ವಂತ ಹೆಂಡತಿನ ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆ ಒಂದು ಏನು ದ್ರೌಪದಿ ಸೀರೆ ಇಲ್ಲಿ ಕೆಳೆಯೋ ಪ್ರಸಂಗ ಇದೆಯಲ್ಲ, ಅದರಲ್ಲಿ ಅವರು ಏನು ಮಾಡೋಕ್ಕಾಗ್ತಾಯಿಲ್ಲ. ಆಚಾರ್ಯರು ಬರೀತಾರೆ, ಸಾಕಷ್ಟು ಪ್ರಯತ್ನ ಮಾಡಿದ್ರಂತೆ, ಸಾಕಷ್ಟು ಪ್ರಯತ್ನ. ದ್ರೌಪದಿ ಆ ಒಂದು ಸೀರೆನ ಯಾವಾಗ ದುಶ್ಯಾಸನ ಎಲ್ಲ ಕೆಳೀತಾರಲ್ಲ, ಸಾಕಷ್ಟು ಪ್ರಯತ್ನ ಆಯಿತು. ಬಟ್ ಆದರೆ ಯಾವಾಗ ದ್ರೌಪದಿಗೆ ಆ ಒಂದು ವಿಚಾರ ಗೊತ್ತಾಯಿತು, ಇನ್ನು ಮುಂದೆ ನನ್ನ ಕೈಲಿದು ಆಗಲ್ಲ, ಇದು ನನ್ನ ಒಂದು ಮಟ್ಟ ಮೀರಿ ನಿಲ್ಕಿದೆ ಅಂದಾಗ ಭಗವಂತ ಕೃಷ್ಣ ಅಂತ ಕರೆದಾಗ ಕೃಷ್ಣ ಏನು ಬಂದು ಕಾಪಾಡ್ದ. ಅಲ್ಲೂ ಸಹ ಕೃಷ್ಣ ಅನ್ನೋ ಒಂದು ನಾಮಕ್ಕೇ ಭಗವಂತ ಓಡಿ ಬಂದು ಭಗವಂತ ಸೀರೆ ರೂಪದಲ್ಲಿ ದ್ರೌಪದಿನ ಕಾಪಾಡಿದ್ರು. ಮತ್ತು ಗಜೇಂದ್ರ ಮೋಕ್ಷದಲ್ಲೂ ನೀವು ತಗೊಂಡ್ರೆ 1000 ವರ್ಷ ಮೊಸಳೆಗೂ ಮತ್ತು ಆನೆಗೂ ಕದನ. ಸಾಕಷ್ಟು ಪ್ರಯತ್ನ ಆಯಿತು, ಅದನ್ನು ಬಿಡಿಸ್ಕೊತೀನಿ ನಾನು ಈ ಕಾಡಿನ ರಾಜ ಅಂತ. ಬಟ್ ಕೊನೆಗೇನಾಯಿತು, ಆಗಲಿಲ್ಲ ಮೊಸಳೆಯಿಂದ ಬಿಡಿಸ್ಕೊಳ್ಳೋಕ್ಕೆ. ಕೊನೆಗೆ ಆದಿಮೂಲ ಅಂತ ಕರೆದಾಗ ಭಗವಂತ ಏನು ಮಾಡ್ದ, ಬಂದು ರಕ್ಷಣೆ ಕೊಟ್ಟ. ಹಾಗಾಗಿ ನಮ್ಮ ಪರಿಸ್ಥಿತಿನೂ ಸಹ ಈ ಭೌತಿಕ ಪ್ರಪಂಚದಲ್ಲಿ ಹಾಗೇ ಇರೋದು. ಏನೇನೋ ಮಾಡಬೇಕು ಅಂತ ಹೋಗ್ತೀವಿ, ಬಟ್ ನಾವು ಅಂದ್ಕೊಂಡಿರೋ ಒಂದು ಫುಲ್ಲೆಸ್ಟ್ಲೆ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ, ಅದು ಆಗ್ತಾನೂ ಇಲ್ಲ. ಅದು ಎಲ್ರಿಗೂ ಸಹ ಗೊತ್ತಿದೆ. ಹಾಗಾಗಿ ಆ ಆದಿಮೂಲ ಆದಂಥ ಭಗವಂತ ಕೃಷ್ಣನ ನಾವು ಜಪದ ಮುಖಾಂತರ ಯಾವಾಗ ಕರಿತೀವಿ, ಆ ಭಗವಂತನೂ ಸಹ ನಮ್ಮ ಕರೆಗೆ ಮಾನ್ಯತೆ ಕೊಟ್ಟು ಏನು ಮಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಈ ಶ್ಲೋಕದ ಒಂದು ಸಾರಾಂಶ ಆಗಿದೆ. ಹಾಗಾಗಿ ಆದಷ್ಟು ಈ ಒಂದು ಭಾನುವಾರದ ಕಾರ್ಯಕ್ರಮ ಏನು ಮದನ್ ಮೋಹನ್ ಅಚ್ಯುತದಾಸರು ಮಾಡ್ತಾ ಇದ್ದಾರೆ, ಆದಷ್ಟು ವೈಷ್ಣವರ ಸಂಘದಲ್ಲಿ ಬನ್ನಿ, ಭಾಗವತ ಶ್ರವಣ ಮಾಡಿ, ಆ ಶ್ರವಣ ಮುಖಾಂತರ ಆ ಒಂದು ಜಪಕ್ಕೆ ಎಲ್ಲರೂ ನಾವೆಲ್ಲ ಏನು ಮಾಡಬೇಕು, ಜಪನ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವೇನು ಮಾಡೋಣ, ಎಲ್ಲರೂ ಜಪನ ಚೆನ್ನಾಗಿ ಮಾಡಿ ಆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ. ಇದು ಈ ಶ್ಲೋಕದ ಸಮ್ಮರಿ, ಕಂಪ್ಲೀಟ್. ಪ್ರಭುಪಾದರು ಏನು ಭಾವಾರ್ಥ ಕೊಟ್ಟಿದ್ದಾರೆ ಅದನ್ನು ನಾವು ಈ ಶ್ಲೋಕದಲ್ಲಿ ಮುಗಿಸಿದ್ದೀವಿ. ನೆಕ್ಸ್ಟು 13ನೇ ಶ್ಲೋಕದಲ್ಲಿ, ಇದು ತುಂಬ ಮುಖ್ಯವಾಗಿರುವಂತಹ ಒಂದು ಶ್ಲೋಕ. ನಾನು ಶ್ಲೋಕ ಓದ್ತೀನಿ, ಬಿಕಾಸ್ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಾನು ಇದನ್ನು ಟ್ರಾನ್ಸ್ಲೇಷನ್ ಓದೋಕ್ಕಾಗಲ್ಲ. ತೂಲ್ಯಂ ಲವನೇಪಿ ನ ಸ್ವರ್ಗಂ ನ ಪೂರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಂ ಉದಾಶಿಷಾ. The value of moment of association with the devotees of the Lord cannot be compared to the attainment of heavenly planets or liberation from matter. And what to speak of worldly benediction in the form of material prosperity, which are for those who are meant for death. ಕನ್ನಡದಲ್ಲಿ ಓದ್ಬಿಡ್ತೀನಿ.
ಮುಕ್ತಿಯೊಂದಿಗೆ ಹೋಲಿಸುವುದು ಸಾಧ್ಯವಿಲ್ಲ. ಈಗಿರುವಾಗ ಮೃತ್ಯುವಿಗೆ ಬದ್ಧರಾದ ವ್ಯಕ್ತಿಗಳಿಗೆ ಉದ್ದೇಶಿತವಾಗಿರುವ ಲೌಕಿಕ ಸಮೃದ್ಧಿ ರೂಪದ ಐಹಿಕ ಫಲಗಳು ಬಗ್ಗೆ ಹೇಳಬೇಕಾಗಿದೆ. ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ತಪ್ಪಿದೆ ಇದು ಇಲ್ಲಿ ಕನ್ನಡದಲ್ಲಿ, ಬಟ್ ಇಂಗ್ಲೀಷಲ್ಲಿರುವಂಥ ಟ್ರಾನ್ಸ್ಲೇಷನ್ ಸರಿ ಇದೆ. ಈ ಶ್ಲೋಕದಲ್ಲಿ ಸಾರಾಂಶ ಏನು ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಂತಂದರೆ, ಭಗವಂತನ ಭಕ್ತರ ಸಂಘದಲ್ಲಿ ಸಿಗುವಂತಹ ಒಂದು ಕ್ಷಣ ಈ ಭೌತಿಕ ಪ್ರಪಂಚದಲ್ಲಿ ನಾವೇನೇನು ಪಡಿತೀವಲ್ಲ ಅದಕ್ಕೂ ಸಹ ಸಮನಲ್ಲ ಅನ್ನೋದು ಈ ಒಂದು ಶ್ಲೋಕದ ಒಂದು ಸಾರಾಂಶನ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ತುಂಬ ಚೆನ್ನಾಗಿ ಭಾವಾರ್ಥದಲ್ಲಿ ವಿಚಾರ ನಮಗೆ ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಪ್ರಭುಪಾದರು ಮೇಯ್ನಾಗಿ ಏನು ಹೇಳ್ತಿದ್ದಾರೆ ಅಂತಂದರೆ, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಗಳಿಸುವಂತಹ ಏನು ಫಲಗಳಿದೆ ಆ ಫಲಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಭೌತಿಕದಲ್ಲಿ ನಾವು ಪಡಿತೀವಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಸೋಸಿಯೇಷನ್ ವಿತ್ ದ ಡಿವೋಟಿ ಈಸ್ ಫಾರ್ ಮೋರ್ ಗ್ರೇಟರ್ ದ್ಯಾನ್ ವಾಟ್ ವಿ ಅಚೀವ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಅಷ್ಟು ಪ್ರಾಮುಖ್ಯತೆ ಈ ಸಾಧು ಸಂಘಕ್ಕೆ ಇದೆ ಅನ್ನೋದು ಈ ಶ್ಲೋಕದಲ್ಲಿ ನಮಗೆ ಪ್ರಭುಪಾದ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಇಲ್ಲೆಲ್ಲರೂ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ ಯಾರೋ ನಮ್ಮ ಜೀವನದಲ್ಲಿ ನಮಗೇನಾಗಿರುತ್ತೆ, ಒಬ್ರದ್ದು ಡಿವೋಟಿದು ಸಂಘ ಆಗಿರುತ್ತೆ, ಅವ್ರ ಮುಖಾಂತರ ನಾವು ಈ ಭಗವಂತನ ವಿಚಾರ ಕೇಳಿಸ್ಕೊತೀವಿ. ಆ ವಿಚಾರ ಕೇಳಿಸ್ಕೊಂಡು ನಾವೇನು ಮಾಡಿದ್ದೀವಿ, ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದು ನಾವೇನು ಮಾಡ್ತಾಯಿದ್ದೀವಿ, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿನ ನಾವು ಪಡಿತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದರೆ, ಇದು ಎಲ್ಲಿ ಶುರುವಾಯಿತು ಅಂತಂದರೆ, ಆ ಒಂದು ಶುದ್ಧ ಭಕ್ತನಲ್ಲಿ ಇರುವಂತಹ ಶ್ರದ್ಧೆ ನಮ್ಮ ಹೃದಯದಲ್ಲಿ ಅಂದರೆ ನಾವು ಅವ್ರನ್ನ ಯಾವಾಗ ಅವರ ಸಂಘ ಮಾಡ್ತೀವಿ ಆ ಶ್ರದ್ಧೆನೂ ಸಹ ನಮ್ಮ ಹೃದಯಕ್ಕೆ ಹೋಗಿ ಆ ಶ್ರದ್ಧೆನೂ ಸಹ ನಮ್ಮ ಹೃದಯದಲ್ಲಿ ಏನಾಗುತ್ತೆ, ಮೊಳಕೆ ಹೊಡೆಯೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದಬೇಕಾದ್ರೆ ನಾವೇನು ಮಾಡಬೇಕು, ಭಗವಂತರ ಸಂಘದಲ್ಲಿ ನಾವು ಇರಬೇಕು. ಇದಕ್ಕೊಂದು ತುಂಬ ಫೇಮಸ್ ಸ್ಟೋರಿ ಇದೆ, ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ನಾರದರು ಭೃಗಾರಿ ಅಂತ ಒಬ್ಬ ಬೇಟೆಗಾರನ್ನ ಆ ಒಂದು ಸಮ್ಮಿಲನದಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಪಾಸ್ ಟೈಮ್ ಇದೆ. ಒಬ್ಬ ಬೇಡ ಇರ್ತಾನೆ ಭೃಗಾರಿ ಅಂತ. ಅವನದು ಏನು ಅಂತಂದರೆ ವೃತ್ತಿ ಪ್ರಾಣಿಗಳನ್ನ ಸಾಯಿಸುವಂಥದ್ದು. ಅದನ್ನು ಕಂಪ್ಲೀಟ್ ಸಾಯಿಸಲ್ಲ, ಮುಕ್ಕಾಲು ಅಂದರೆ ಒಂದು 90% ಅದು ಸತ್ತೋಗ್ಬಿಟ್ಟಿರುತ್ತೆ. ಅದರಿಂದ ಬರುವಂಥ ಶಬ್ದ ಇರುತ್ತಲ್ಲ, ಆ ಕೊನೆಗೆ ಸಾಯ್ಬೇಕಾದ್ರೆ ಆ ಶಬ್ದದಲ್ಲಿ ಅವನೇನು ಮಾಡ್ತಾ ಇರ್ತಾನೆ, ಸುಖ ಪಡ್ತಾ ಇರ್ತಾನೆ. ಆ ಬರುವಂಥ ದಾರಿಯಲ್ಲಿ ನಾರದರ ಭೇಟಿ ಆಗುತ್ತೆ, ನಾರದರಿಂದ ಉಪದೇಶನೂ ಸಹ ಆಗುತ್ತೆ. ಅಲ್ಲಿ ಅದು ತುಂಬ ದೊಡ್ಡ ಪಾಸ್ ಟೈಮ್ ಇದೆ, ಅದನ್ನು ನಾನು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಅದರಲ್ಲಿ ಏನಾಗುತ್ತೆ, ನಾರದರ ಒಂದು ಭೇಟಿ ಆಗುತ್ತೆ. ನಾರದರ ಭೇಟಿ ಆದಾಗ ನಾರದರು ಅದರಿಂದ ಏನು ಕರ್ಮ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಆ ಕರ್ಮ ಈ ನೀನು ಮಾಡ್ತಿರುವಂಥ ಕರ್ಮ ಏನಿದೆಯಲ್ಲ, ಇದು ನೀನೇ ಅನುಭವಿಸ್ಬೇಕು, ನಿನ್ನ ಹೆಂಡತಿ ಅಥವಾ ನಿನ್ನ ಮಕ್ಕಳು ಯಾರೂ ಸಹ ಅನುಭವಿಸೋಕ್ಕಾಗಲ್ಲ, ಅದನ್ನು ಕರ್ಮಫಲಗಳನ್ನ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ಆ ಬೇಟೆಗಾರ ತನ್ನ ಹೆಂಡತಿ ಮಕ್ಕಳ ಹತ್ರ ಹೋಗಿ ಈ ವಿಚಾರ ಹೇಳಿದಾಗ ಯಾರೂ ಸಹ ಅವನು ಮಾಡ್ತಾ ಇರುವಂಥ ಕರ್ಮಗಳನ್ನ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಇದರಿಂದ ಈ ವಿಚಾರ ಗೊತ್ತಾದ ಮೇಲೆ ಭೃಗಾರಿ ಏನು ಮಾಡ್ತಾರೆ, ನಾರದರ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಒಂದು ತುಳಸಿ ಕಟ್ಟೆನ ಸ್ಥಾಪಿಸಿ ಅಲ್ಲಿ ಜಪ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಆ್ಯಕ್ಚುಲಿ ಕತೆ ತುಂಬ ಚೆನ್ನಾಗಿದೆ, ಬಟ್ ಆದರೆ ಸಮಯದ ಅಭಾವದಿಂದ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮುಂದೆ ಸುಮಾರು ವರ್ಷಗಳಾದಮೇಲೆ ಅಲ್ಲಿ ಮತ್ತೆ ನಾರದರು ಬರ್ತಾರೆ. ನಾರದರು ಬಂದಾಗ ಅಲ್ಲಿ ಏನಾಗುತ್ತೆ, ಒಬ್ಬರು ಹೇಳ್ತಾರೆ, ಇಲ್ಲಿ ಒಬ್ಬ ತುಂಬ ಸಾಧು ಇದ್ದಾನೆ ಅಂತೆ. ಆ ಸಾಧು ಯಾರು ಅಂತಂದರೆ, ಈ ಬೇಟೆಗಾರ ಯಾರು ಇರ್ತಾನಲ್ಲ, ಆ ಬೇಟೆಗಾರ ಸಾಧುವಾಗಿ ಭಗವಂತನಲ್ಲಿ ಪೂರ್ಣ ಪ್ರಮಾಣವಾದಂತಹ ಒಂದು ಶರಣಗತಿನ ತಗೊಂಡಿರ್ತಾರೆ. ಇದು ಸಾಧು ಸಂಘದ ಒಂದು ಅಸೋಸಿಯೇಷನಲ್ಲಿರುವಂಥ ತುಂಬ ಮುಖ್ಯವಾದಂಥ ಪಾರ್ಟ್. ಇದನ್ನು ಅಷ್ಟೇ ನೀವು ಅಬ್ಸರ್ವ್ ಮಾಡಿ, ಭಾಗವತದಲ್ಲಿ ಬರುವಂತಹ ಎಲ್ಲ ಕಥೆಗಳು, ಫಾರ್ ಎಕ್ಸಾಂಪಲ್ ಮೇಯ್ನ್ ಪಾಸ್ಟ್ ಟೈಮ್ ಏನು ಪರೀಕ್ಷಿತ್ ಮಹಾರಾಜರದ್ದು ಬರುತ್ತೆ, ಮತ್ತು ಧ್ರುವ ಮಹಾರಾಜರದ್ದು ಬರುತ್ತೆ. ಧ್ರುವ ಮಹಾರಾಜ್ ಕೇಸಲ್ಲೂ ನೀವು
ಸುಮ್ಮನೆ ನೀವು ಯೋಚನೆ ಮಾಡಿದ್ರೆ, ಧ್ರುವ ಮಹಾರಾಜರು ಯಾವಾಗ ತನ್ನ ತಂದೆ ಮೇಲೆ ಕೋಪ ಬಂದು ಅವರು ಕಾಡಿಗೆ ಹೋಗಿ ನಾನು ಮತ್ತೆ ಆ ಸ್ಥಾನ ಪಡ್ಕೋಬೇಕು ಅಂತ ಹೋಗ್ತಾರೆ, ಅಲ್ಲಿ ನಾರದರ ಭೇಟಿಯಾಗಿ ಅವ್ರಿಗೆ ಉಪದೇಶ ಆಗುತ್ತೆ. ಆ ನಾರದರ ಭೇಟಿಯಿಂದ ಉಪದೇಶ ಪಡೆದು ಅವ್ರು ಏನಾಗ್ತಾರೆ, ಭಕ್ತರಾಗ್ತಾರೆ. ಅದೇ ರೀತಿ ನಾವು ಪರೀಕ್ಷಿತ್ ಮಹಾರಾಜರ ಒಂದು ವೃತ್ತಾಂತ ನೋಡಿದ್ರೂ ಸಹ, ಅಲ್ಲೂ ಸಹ ತಾಯಿ ಹೊಟ್ಟೆಲಿರಬೇಕಾದ್ರೆ ಅಲ್ಲಿ ನಾರದರ ಒಂದು ಬೋಧನೆಯಿಂದ ಅವ್ರು ಏನಾಗ್ತಾರೆ, ಭಗವಂತನ ಮೇಲೆ ಅವ್ರಿಗೆ ಪೂರ್ಣ ಪ್ರಮಾಣದಂಥ ನಂಬಿಕೆ ಬರುತ್ತೆ. ಹಾಗಾಗಿ ಈ ಡಿವೋಟಿ ಅಸೋಸಿಯೇಷನ್ ಆ್ಯಕ್ಚುಲಿ ಪ್ರಭುಪಾದರು ಈ ಒಂದು ಇಸ್ಕಾನ್ ಸಂಸ್ಥೆನ ಇದು ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ಸುಮ್ಮನೆ ಅಬ್ಸರ್ವ್ ಮಾಡಿ. ಇಲ್ಲೊಂದು ದೇವಸ್ಥಾನ ಇದೆ, ನಾವು ಬರ್ತೀವಿ, ಮಂಗಳಾರತಿ ಆಗುತ್ತೆ, ಡಿವೋಟಿಗಳ ಜೊತೆ ಕೂತ್ಕೊಂಡು ನಾವೇನು ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ. ಡಿವೋಟಿಗಳ ಜೊತೆ ಕೂತ್ಕೊಂಡು ನಾವೇನು ಮಾಡ್ತೀವಿ, ಶ್ರವಣ ಮಾಡ್ತೀವಿ. ಅದಾದಮೇಲೆ ಡಿವೋಟಿಗಳ ಜೊತೆ ಕೂತ್ಕೊಂಡು ಏನು ಮಾಡ್ತೀವಿ, ಪ್ರಸಾದ ತಗೋತೀವಿ. ಇಲ್ಲಿ ನೋಡಿದ್ರೆ ಈ ಕಂಪ್ಲೀಟ್ ಇಸ್ಕಾನ್ ಸೆಟಪ್ ಏನು ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ, ನಮ್ಮ ಆಧ್ಯಾತ್ಮಿಕ ಜೀವನ ಉನ್ನತಿಗೆ ಏನು ಬೇಕು ಆ ಒಂದು ಎಲ್ಲ ರೀತಿಯಾದಂತಹ ವಾತಾವರಣ ಪ್ರಭುಪಾದರು ನಮ್ಮ ಈ ಸಂಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ತುಂಬ ಅಂದರೆ ನಾವೇನು ಮಾಡಬೇಕು, ಡಿವೋಟಿಸ್ ಅಸೋಸಿಯೇಷನಲ್ಲಿ ನಾವು ಇರಬೇಕು. ಮತ್ತು ನಮ್ಮ ಜೀವನನ ಭಗವಂತನಿಗೆ ನಾವೇನು ಮಾಡಬೇಕು, ಕೊಡಬೇಕು. ಅದಕ್ಕೆ ಭಗವದ್ಗೀತೆ ಶ್ಲೋಕ 9.22 ಅನನ್ಯಶ್ಚಿಂತಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾಂ ಸತತಯುಕ್ತಾನಂ ಯೋಗಕ್ಷೇಮ ವಹಾಮ್. ಇವತ್ತಿನ ಈ ಚಾಪ್ಟರ್ನ ಈ ಶ್ಲೋಕದಿಂದ ನಾನು ಎಂಡ್ ಮಾಡ್ತೀನಿ. ಇಲ್ಲಿ ಕೊನೆ ಯೋಗಕ್ಷೇಮ ಭಗವಂತ ಏನು ಮಾಡ್ತಾನೆ, ಯಾರು ಸತತವಾಗಿ ನನ್ನ ನಾಮಸ್ಮರಣೆ ಅಥವಾ ನನ್ನ ಚಿಂತನೆ ಮಾಡ್ತಾರೋ ಅವರ ಯೋಗಕ್ಷೇಮನ ನಾನು ನೋಡ್ಕೋತೀನಿ ಅಂತ ಒಂದು ವಿಚಾರ ಹೇಳ್ತಾರೆ. ಸೊ ಇವತ್ತಿನ 2 ಶ್ಲೋಕನೂ ಸಹ ನಾನು ಆ ಒಂದು ಶ್ಲೋಕಕ್ಕೆ ನಾನು ಲಿಂಕ್ ಮಾಡಿ ನಾನು ಅದನ್ನು ಇವತ್ತು ಮುಕ್ತಾಯ ಮಾಡ್ತೀನಿ. ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾನೆ, ನೀವು ನಮಗೇನು ಮಾಡಿ, ಶರಣಾಗತಿ ತಗೊಳ್ಳಿ, ನನ್ನ ಬಗ್ಗೆ ಚಿಂತನೆ ಮಾಡಿ. ಆ ಚಿಂತನೆ ಮಾಡಾದ್ಮೇಲೆ ನೀವೇನು ಮಾಡಿ, ನಿಮ್ಮನ್ನು ಬೇಸಿಕಲಿ ನಿಮ್ಮದು ಕಂಪ್ಲೀಟ್ ಜವಾಬ್ದಾರಿನ ನಾನು ತಗೋತೀನಿ. ನಿಮ್ಮದು ಯೋಗ ಮತ್ತು ಕ್ಷೇಮ ಎರಡನ್ನೂ ಸಹ ನಾನು ಅದನ್ನು ತಗೋತೀನಿ. ಈ ಒಂದು ಶ್ಲೋಕಕ್ಕೆ ನಾವು ತುಂಬ ಏನು ಹೇಳಬೇಕು, ಈ ಶ್ಲೋಕದ ಮೇಲೆ ಆಧಾರಿತವಾದಂತಹ ಜೀವನ ನಾವು ಮಾಡಬೇಕು. ಈ ಪ್ರಪಂಚದಲ್ಲಿ ಯಾರಾದರೂ, ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮ್ಮನ್ನು ಕಂಪ್ಲೀಟಾಗಿ ನೋಡ್ಕೋತೀನಿ ಅಂತ ನಿಮ್ಮನ್ನು ನಾನು ಪಾಲಿಸ್ತೀನಿ, ನೋಡ್ಕೋತೀನಿ ಅಂತ ಹೇಳೋರು ಯಾರಾದರೂ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾರಾ ನಿಮಗೆ? ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಸೆಟಪ್ ತೊಗೊಳ್ಳಿ, ತಂದೆ ತಾಯಿ ಮಗು ಈ 3 ಜನ ಅಂದ್ಕೊಳ್ಳಿ. ನಿಮಿತ್ತ ಮಾತ್ರಕ್ಕೆ ಕೆಲವು ಸಮಯಗಳ ಕಾಲ ಮಾತ್ರ ನಮಗೆ ಅವರು ಪೋಷಣೆ ಕೊಡ್ಬೋದು. ಬಟ್ ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಯಾರೂ ಸಹ ನಿಮ್ಮ ಯೋಗ ಮತ್ತು ಕ್ಷೇಮನ ನೋಡ್ಕೋತೀವಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಕನ್ಕ್ಲೂಷನ್ ಹೇಳ್ತಾ ಇದ್ದಾರೆ, ನೀವೇನು ಮಾಡಬೇಕಾಗಿಲ್ಲ, ನೀವು ಜಸ್ಟು ನಾನು ಹೇಳೋದಲ್ಲ ಮಂತ್ರಾರ್ಥ ಚಿಂತನೆ, ನೀವು ಜಪ ಮಾಡಿ, ಭಗವಂತನ ಭಕ್ತರ ಸಂಘದಲ್ಲಿರಿ, ನನ್ನನ್ನು ಯಾವಾಗಲೂ ಯೋಚನೆ ಮಾಡಿ. ಈ ರೀತಿ ಮಾಡಿದ್ರೆ ನಿಮ್ಮ ಯೋಗ ಮತ್ತು ಕ್ಷೇಮ. ಯೋಗ ಅಂದರೆ ಪ್ರಭುಪಾದರು ಮತ್ತೆ ಏನು ಹೇಳ್ತಾರೆ, ನಿಮ್ಮ ಆಧ್ಯಾತ್ಮಿಕ ಜೀವನವೂ ಸಹ. ಕ್ಷೇಮ ಅಂತಂದರೆ ಎಲ್ಲ ರೀತಿಯಾದಂತಹ ನೀವು ಮಾಡುವಂತಹ ಭಕ್ತಿ ಸೇವೆನೂ ಸಹ ಭಗವಂತ ನೋಡ್ಕೋತಾನೆ. ನಿಮಗೆ ಏನೇನು ಬೇಕು ಎಲ್ಲವೂ ಸಹ ಭಗವಂತನೇ ನೋಡ್ಕೋತಾನೆ. ಬಟ್ ಆದರೆ ನಾವು ಮಾಡಬೇಕಾಗಿರುವಂಥ ಒಂದೇ ಒಂದು ವಿಚಾರ ಏನಂದರೆ, ಅದು ಭಗವಂತನಿಗೆ ಪೂರ್ಣ ಶರಣಾಗತಿ, ಭಕ್ತರ ಸಂಘ, ಮತ್ತು ಆದಷ್ಟು ಭಾಗವತ ಶ್ರವಣ, ಭಗವದ್ಗೀತೆ ಶ್ರವಣ. ಈ ವಿಚಾರಗಳಲ್ಲಷ್ಟೇ ಸಹ ನಾವು ಭಗವಂತನನ್ನು ತೃಪ್ತಿ ಮಾಡೋಕ್ಕೆ ಸಾಧ್ಯ ಹೊರತು ನಾನು ಇನ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ ಬೇರೆ ವಿಚಾರ ಯಾವುದೇ ರೀತಿಯಾದಂಥ ವಿಚಾರಗಳಲ್ಲಿ ನಾವು ಭಗವಂತನನ್ನು ಸಂತುಷ್ಟಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಕಲಿಯುಗದಲ್ಲಿ ತುಂಬ ತುಂಬ ಕಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಸಹ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದೊಂದು ಕಷ್ಟಗಳಿದೆ. ಆದರೆ ಈ ಕಷ್ಟಗಳಿಂದ
ಮುಕ್ತಿ ಪಡಿಬೇಕಂತಂದರೆ ನಾವೇನು ಮಾಡಬೇಕು? ಭಗವಂತನ ಹತ್ರ ಆಶ್ರಯ ಪಡಿಬೇಕು ಮತ್ತು ಭಗವಂತ ಇರೋ ಧಾಮಕ್ಕೆ ನಾವು ಹೋಗಬೇಕು. ಇಲ್ಲ ಅಂತಂದರೆ ಪುನರಪಿ ಜನನ ಪುನರಪಿ ಮರಣ, ಮತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಹುಡ್ತೀವಿ, ಮತ್ತು ಎಲ್ಲ ರೀತಿಯಾದಂಥ ಕಷ್ಟಗಳನ್ನ ಅನುಭವಿಸ್ತೀವಿ, ಮತ್ತು ನಾವು ಸಾವನ್ನಪ್ತೀವಿ. ಇದೇ ರೀತಿಯಾದಂಥ ಒಂದು ಸೈಕಲ್, ಈ ಸೈಕಲನ್ನು ನಾವೇನು ಮಾಡ್ತೀವಿ? ಸುತ್ತಾ ಇರ್ತೀವಿ. ಹಾಗಾಗಿ ಆದಷ್ಟು ಪ್ರತಿ ಸಂಡೇ ಇಲ್ಲಿಗೆ ಬನ್ನಿ. ಇಲ್ಲಿ ಎಲ್ಲ ರೀತಿಯಾದಂತಹ ಭಗವಂತನನ್ನು ಸಂತುಷ್ಟಿಪಡಿಸೋಕ್ಕೆ ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನ ನೋಡ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಈ ರೀತಿ ನಾವು ಎಲ್ಲರೂ ಸೇರಿ ಭಗವಂತನನ್ನು ಜಪ ಮತ್ತು ಶ್ರವಣ ಮಾಡಿ ಒಂದಲ್ಲ ಒಂದಿನ ಭಗವಂತನ ನೋಡೋಕ್ಕೆ ನಮಗೆ ಆಗುತ್ತೆ ಅಂತ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ಮುಗಿಸ್ತೀನಿ. ಹರೇ ಕೃಷ್ಣ. ಏನಾದರೂ ಕಮೆಂಟ್ಸ್ ಅಥವಾ ಪ್ರಶ್ನೆ ಇದ್ದರೆ ಕೇಳ್ಬೋದು. ಹಾಂ ಹಾಂ ಬಾಹ್ಯ ಶುಚಿ ಗೊತ್ತಾಗುತ್ತೆ. ನಾನು ಬರೋಕ್ಕೆ ಮುಂಚೆ ಸ್ನಾನ ಮಾಡಿ ಎಲ್ಲ ಯೂಸ್ ಮಾಡಿ ಬರ್ತೀನಿ. ಮಕ್ಕಳು ಕೂತರು ನಾನು ದುರ್ವಾಸನೆ ಕೊಟ್ಟರೆ ಬಾಹ್ಯ ಶುಚಿ ಗೊತ್ತಾಗುತ್ತೆ. ಈ ಅಂತರ್ಶುಚಿ ಯಾವುದು ನಮ್ಗೆ ಗೊತ್ತಾಗುತ್ತೆ? ಯಾವ ರೀತಿ ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ಯಾವ ರೀತಿ ಮಾಡಬೇಕು ಅಂತ ಅದಕ್ಕೇನಾದ್ರು ಮೆಷರಿಂಗ್ ಮೆಥಡ್ ಇದೆಯಾ? ಅಂತರಶುಚಿ ಬಾಹ್ಯ ಶುಚಿ ನಮಗೆ ಗೊತ್ತಾಗುತ್ತೆ, ಎಕ್ಸ್ಟರ್ನಲ್ ಕ್ಲೀನ್ಲಿನೆಸ್ ಗೊತ್ತಾಗುತ್ತೆ. ಇಂಟರ್ನಲ್ ಕ್ಲೀನ್ಲಿನೆಸ್ ನಾವು ಯಾವ ಥರ ಅದನ್ನು ಮೆಷರ್, ಯಾವುದು ಇಂಟರ್ನಲ್ ಕ್ಲೀನ್ಲಿನೆಸ್ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ ಅಂದ್ಕೋತೀನಿ ನಾನು. ತುಂಬ ಒಳ್ಳೆಯ ವಿಚಾರ. ಈ ವಿಚಾರಕ್ಕೆ ಯಾರಾದರೂ ಹೇಳ್ತೀರಾ? ಯಾರಿಗಾರು ಗೊತ್ತು ಯಾವ ರೀತಿ ನಾವು ನಮ್ಮ ಮನಸ್ಸಲ್ಲಿ ಬರುವಂಥ ಕೆಟ್ಟ ವಿಚಾರಗಳು ಅದನ್ನು ಮೆಷರ್ ಮಾಡೋಕ್ಕಿರುವಂಥದ್ದು ಏನಾದರೂ ವಿಚಾರ ಯಾರಾದರೂ ಹೇಳ್ಬೋದಾ? ಗೊತ್ತಿದೆಯಾ? ಹಾಂ ಹೇಳಿ. ನಮ್ಮ ಮಾತು, ಹಾಂ, ನಮ್ಮ ನಡವಳಿಕೆ, ಹಾಂ, ನಮ್ಮ ಕ್ರಿಯೆ, ಇದರಿಂದ ಸ್ವಲ್ಪ ಗೊತ್ತಾಗ್ಬೋದು ಅಂತ ನನಗೆ ಅನಿಸ್ತದೆ. ಸರಿ ಇದೆ, ಸರಿ ಇದೆ. ಇನ್ಯಾರಾದರೂ ಹೇಳ್ಬೋದಾ? ಹಾಂ, ಏನಂದರೆ ಈ ಅನನ್ಯ ಚಿಂತನಿತಮ ಇದು ಪ್ರೇಮಸ್ತೆ ದಿಶಾ ವಿದ್ಯಾವಿಯುಕ್ತನಾಂ ಯೋಗಕ್ಷೇಮವಾನ್, ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಅನಿಸಿಕೆ ಇತ್ತು. ಆದರೆ ಈ ಕ್ಲಾಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಇಲ್ಲ ಆ ಪ್ರಶ್ನೆ ಇನ್ನೂ ಮುಗಿಸಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಗೊತ್ತಿದೆ ನಿಮಗೆ? ಬೇರೆ ಯಾರಾದರೂ ಹೇಳ್ತೀರಾ? ಯಾವ ರೀತಿ ಇಂಟರ್ನಲ್ ಕ್ಲೀನ್ಲಿನೆಸ್ ನಮಗೆ, ಅಂದರೆ ಇಂಟರ್ನಲ್ ಕ್ಲೀನ್ಲಿನೆಸ್ ನಮಗೆ ಗೊತ್ತಾಗುತ್ತೆ ಏನಾದರೂ ಹೇಳಿ. ಒಬ್ಬ ಕೂಡ ನಿಮಗೆ ಅಂಧಕಾರದಲ್ಲಿ ಮುಗಿರ್ತಾನೆ. ಸೂರ್ಯ ಯಾಕೆ ಉದಯಿಸ್ತಾನೆ, ಯಾಕೆ ಕತ್ಲಾಗುತ್ತೆ ಅಂತ ನಮ್ಗೆ ಹೆಂಗೆ ಅನುಭವ ಆಗುತ್ತೋ ನಾವು ಜಪ ಮಾಡ್ತಾರೆ ನಮಗೆ ಅನುಭವ. ಓಕೆ, ಜಪದಲ್ಲಿ ನಾವು ಯಾವಾಗ ಜಪ ಮಾಡ್ತೀವಿ ಆಗ ನಮ್ಗೆ ಗೊತ್ತಾಗುತ್ತೆ ಅನ್ನೋದು ವಿಚಾರ ಹೇಳ್ತಾ ಇದ್ದಾರೆ. ಬಟ್ ಆದರೆ ಪ್ರಭು, ಕ್ಲೀನ್ಲಿನೆಸ್ ಅನ್ನೋದು ಶಾಸ್ತ್ರದಲ್ಲಿ ನಮಗೆ ತಿಳುಕೆ ಕೊಟ್ಟಿದ್ದಾರೆ. ಇಂಟರ್ನಲ್ ಕ್ಲೀನ್ಲಿನೆಸ್ ಅಂದರೆ ಏನು ಅನ್ನೋದು, ಕಾಮ ಕ್ರೋಧ ಎಲ್ಲನೂ ನೀವು ಎಕ್ಸ್ಟರ್ನಲ್ಲಾಗೆ ತೋರಿಸ್ತೀವಿ ಅನ್ನೋದೇನು ವಿಚಾರ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬರ ಮೇಲೆ ನೀವು ಕೆಟ್ಟ ದೃಷ್ಟಿನ ಬಿಡ್ತಿದ್ದೀರಿ ಅಂತಂದರೆ ಅದು ಎಕ್ಸ್ಟರ್ನಲ್ ಅಲ್ಲ. ಈಗ ಒಬ್ಬರನ್ನ ನೀವು ಕೆಟ್ಟದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಅದನ್ನು ಎಕ್ಸ್ಟರ್ನಲ್ ಅನ್ಕೋತೀರಾ ಅಥವಾ ನೀವು ಇಂಟರ್ನಲ್ ಅಂತ ಅನ್ಕೋತೀರಾ? ಎರಡೂ ಇದೆ ಅಲ್ಲ ಬರೋ. ಬಿಕಾಸ್ ನಮಗೆ ಒಂದು ಗೊತ್ತಾಗುತ್ತೆ, ನಾವು ಒಬ್ಬರನ್ನ ಫಾರ್ ಎಕ್ಸಾಂಪಲ್ ಒಬ್ಬರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಅಂತಂದರೆ ಆ ದೃಷ್ಟಿನಿರುತ್ತೆ, ಬಟ್ ನಮ್ಮ ಮನಸ್ಸಲ್ಲೂ ಸಹ ಒಂದು ವಿಚಾರ ಇರುತ್ತೆ, ಆ ಅಳುಕಿರುತ್ತೆ. ಮತ್ತು ಇದು ಮೊದಲನೇದು. ಬಟ್ ಆದರೆ ಫಸ್ಟು ನಮಗೆ ಗೊತ್ತಿರಬೇಕು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ. ಇಲ್ಲ ಅಂತಂದರೆ ಕೆಟ್ಟದ್ದು ಸಹ ಈಗ ಆಲ್ಮೋಸ್ಟ್ ಆಗ್ತಾ ಇರುವಂಥದ್ದು ಇದೇ ವಿಚಾರ. ಕೆಟ್ಟದ್ದು ಸಹ ನಾವೇನು ಮಾಡ್ಕೊತಿದ್ದೀವಿ ಅದು ಸಹ ಒಳ್ಳೇದು ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಹಾಗಾದರೆ ನಮಗೆ ಗೊತ್ತೇ ಆಗಲ್ಲ ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತ. ಅದಕ್ಕೆ ಆಚಾರ್ಯ ನಾನು ಆಗಲೇ ಹೇಳ್ದಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಮ್ಮಲ್ಲಿ, ನಮ್ಮ ಶಾಸ್ತ್ರದಲ್ಲಿ ವಿಚಾರ ಇದೆ. ಇಲ್ಲಿಸಿಟ್ ಸೆಕ್ಸ್, ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಅನುಭವಿಸೋ ದೃಷ್ಟಿನ ನೋಡಬಾರ್ದು. ಈ ಮದ್ಯ ವ್ಯಸನೆಗಳಿರುತ್ತಲ್ಲ ಅದನ್ನು ಮಾಡಬಾರ್ದು. ಮತ್ತು ಜೂಜು ಆಡಬಾರ್ದು, ಮತ್ತು ಅಧರ್ಮವಾಗಿ ನಡಿಬಾರ್ದು. ಈ ಎಲ್ಲ ವಿಚಾರಗಳು ನಮಗೆ ಜ್ಞಾನದ ಮುಖಾಂತರ ಬರುತ್ತೆ. ಆ ಜ್ಞಾನ ಯಾವಾಗ ವೃದ್ಧಿ ಆಗುತ್ತೋ ನಮಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅದು ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಫಸ್ಟು ನಾವು ಈ ಭಾಗವತ ಮತ್ತು ಭಗವದ್ಗೀತೆ ಶ್ರವಣ ಮಾಡಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ನಿಮಗೆ ನೀವೇ ಇವ್ಯಾಲ್ಯುವೇಟರ್, ಬೇರೆ ಯಾರು ಇವ್ಯಾಲ್ಯೂಯೇಟ್ ಮಾಡೋಕ್ಕಾಗಲ್ಲ. ತೃಪ್ತಿ ಆಗುತ್ತೆ. ಸೊ ಇನ್ಯಾರಾದರೂ ಹೇಳ್ತೀರಾ? ಹಾಂ, ನಾನು ಓಪನ್ ಆಗಿ ಮಾತಾಡ್ತೀನಿ. ಹಾಂ, ನೀವು ನಿಮ್ಮ ಇದ್ರ ಪ್ರಕಾರ ರೂಲ್ಸ್ ಪ್ರಕಾರ ಯೂಸ್ ಆಡಬಾರ್ದು,
ಗಂಡ ಕುಡಿಬಾರ್ದು ಮಾಡೋದು ಅಂತ ಹೇಳ್ತೀರ. ಬಟ್ ನನ್ನ ಜೀವನದಲ್ಲಿ ಅವೆಲ್ಲ ಮಾಡಿದ್ದೀನಿ. ಆ ಮಾಡಿದ್ರು ಕೂಡ ಎಷ್ಟು ಮಾಡಿದೀನಿ ಅಂತಂದ್ರೆ ನನ್ನ ಜೀವನ ಹಾಳು ಮಾಡ್ಕೊಂಡ್ರೆ ಎಷ್ಟು ಮಾಡಿರ್ಬೋದು. ಅದೊಂದು ಒಂದು ನನ್ನ ಸ್ವಂತ ತೃಪ್ತಿಗೋಸ್ಕರ ಅಥವಾ ನನ್ನ ಹ್ಯಾಬಿಟ್ ಇಂದ ಮಾಡಿರ್ಬೋದು. ಅದು ಬೇರೆ ವಿಷಯ. ಸೊ ಏನಾಗಿದೆ ಅಂತಂದ್ರೆ ಇವಾಗ ಎಕ್ಸ್ಟರ್ನಲ್ ಕ್ಲೆನ್ಸಿನೆಸ್ ಮೆಷರ್ ಮಾಡಲಿಕ್ಕೆ ಒಂದು ದಾರಿ ಇದೆ. ಈಗ ನಾನು ಸ್ನಾನ ಮಾಡದೆ ಬಂದ್ರೆ ಇಲ್ಲಿ ಇವ್ರು ವಾಸನೆ ಉಳಿಯುತ್ತೆ, ದೂರ ಹೋಗಪ್ಪ ಅಂತಾರೆ. ಆದರೆ ನಾನು ಇಂಟರ್ವ್ಯೂ ನಾನು ಯಾವ ರೀತಿ ನೋಡ್ತೀನಿ, ಯಾವ ರೀತಿ ಇದು ಮಾಡ್ತೀನಿ ಅಂತ ಗೊತ್ತಾಗಬೇಕಾದ್ರೆ ಏನಾದ್ರು ಒಂದು ಮೆಜರ್ಮೆಂಟ್ ಆಫ್ ಸ್ಕೇಲ್ ಇದೆಯಾ, ಅಥವಾ ಏನಾದ್ರು ಒಂದು ಥರ್ಮಾಮೀಟರ್ ಏನಾದ್ರು ಒಂದು ಇದು ಇದೆಯಾ ಮಾನದಂಡ. ಆ ಮೆಜರ್ ಬೇರೆ ಯಾರಾದರೂ ಸೋಮಶೇಖರ್ ಪ್ರಭು ಅಥವಾ ಯಾರಾದರೂ? ಒಂದು ನಿಮಿಷ ಪ್ರಭು ಅವರೇ. ಹಾಂ ಹಾಂ ಪ್ರಭು, ಒಂದು ನಿಮಿಷ ಪ್ರಭು, ನೀವೇನಾದರೂ ಹೇಳ್ತೀರಾ ಅದಕ್ಕೆ? ಹಾಂ. ಭಕ್ತಿ ಜೀವನದಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಭಗವಂತನ ಸೇವೆ ತೋರಿಬೇಕು. ಅದ್ರಲ್ಲಿ ನಮ್ಗೆ ಯಾವಾಗ ನಮ್ಗೆ ಆಸಕ್ತಿ ಬೆಳೆಯುತ್ತೋ, ರುಚಿ ಬೆಳೆಯುತ್ತೋ, ಬೇಗದಲ್ಲಿ ನಮ್ದು ಆಸಕ್ತಿ ಕಮ್ಮಿ ಆಗುತ್ತೆ. ಬೆಳೆಯೋದೇ ಭಗವಂತನ ಆಸೆ ಬೆಳೆಯೋದೇ ಇಲ್ಲ. ಜಗನ್ನಾಥ ಪ್ರಭು ಬರ್ತಾ ಇದ್ರು, ಕಾಣ್ತಾ ಇಲ್ಲ. ಜಗನ್ನಾಥ ಪ್ರಭು ಬರ್ತಾ ಇದ್ರು, ಅವರು ನಮ್ಗೆ ಬಹಳ ಹೊಂದಾಣಿಕೆ ಆಗ್ತದೆ. ಈಗ ನನ್ನ ಆಲೋಚನೆ ಅವ್ರು ಕೂಡ ಈಗ ಆನ್ಸರ್ ಎಲ್ಲ ಬರ್ತಾರೆ. ಈ ನನಗೆ ಯಾಕೆ ಬರ್ತಿಲ್ಲ ಗೊತ್ತಿಲ್ಲ ಜಗನ್ನಾಥ ಪ್ರಭು. ಆ ಥರ ನಮಗೆ ಒಬ್ಬರು ಸಂಘದಲ್ಲಿ ಸಿಕ್ಕಿದ್ರೆ ನನಗೆ ಒಂಥರ ಕನ್ವಿನ್ಸಿಂಗ್ ಆನ್ಸರ್ ಸಿಕ್ಕಿದ್ರೆ ನಾನು ಅದಕ್ಕೆ ಒಪ್ಕೋತೀನಿ. ಬಟ್ ಕನ್ವಿನ್ಸಿಂಗ್ ಆನ್ಸರ್ ಸಿಗದೇ ಮೇಲೆ ನಾನು ಒಪ್ಕೊಂಡ್ರು ಕೂಡ ನಾಟಕ ಆಗುತ್ತೆ. ಪ್ರಭು, ಕನ್ವಿನ್ಸಿಂಗ್ ಆನ್ಸರು ಏನಿದೆಯಲ್ಲ ನಿಮಗೆ ಭಗವದ್ಗೀತೆಯಲ್ಲಿ ಮತ್ತು ಇಲ್ಲಿ ನಾವೇನೇ ವಿಚಾರ ಚರ್ಚೆ ಮಾಡಿದ್ರು ಭಗವದ್ಗೀತೆ ಮತ್ತು ಭಾಗವತಂ ಆಧಾರಿತವಾಗಿ ಚರ್ಚೆ ಮಾಡ್ತೀವಿ. ಈ ಭಗವದ್ಗೀತೆ ಭಾಗವತಮಲ್ಲಿ ನಾವೇನು ಚರ್ಚೆ ಮಾಡಿ ವಿಚಾರ ನಿಮ್ಗೆ ತಿಳುವಳಿಕೆ ಕೊಡ್ತೀವಿ, ಅದು ನೀವು ಕನ್ವಿನ್ಸ್ ನಾನು ಆಗ್ತಿಲ್ಲ ಅಂತಂದರೆ, ಇದರಿಂದ ಈ ವಿಚಾರಗಳಿಂದ ನಾನು ಕನ್ವಿನ್ಸ್ ಆಗ್ತಿಲ್ಲ ಅಂತಂದರೆ, ಅಲ್ಲಿ ಭಗವದ್ಗೀತೆ ಮತ್ತು ಭಾಗವತದಲ್ಲಿ ನೀವು ಯಾವ ಥರ ಇದ್ದರೆ, ನೀವು ಯಾವ ಥರ ಆ ರೀತಿಯಾದಂಥ ಜೀವನ ಮಾಡಿದ್ರೆ ನೀವು ಚೇಂಜಸ್ ಕಾಣ್ಬೋದು. ಅಕಸ್ಮಾತ್ ನಾನು ಆ ರೀತಿ ಜೀವನ ಮಾಡಲ್ಲ, ಬಟ್ ಅದು ನಂಗೆ ಉತ್ತರ ಬೇಕು ಅಂದರೆ ಆದರೂ ಕಾಂಟ್ರರಿ ಆಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ, ಲೈಕ್ ಪ್ರಭುನೂ ಸಹ ಹೇಳಿದ್ರು. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, 4 ಪಿಲ್ಲರ್ ಇದೆ. ಅಂದರೆ ಬೇಸಿಕಲಿ ನಾವು 4 ವಿಚಾರಗಳನ್ನ ಮಾಡಬಾರ್ದು. ಮತ್ತು ಎಷ್ಟೊಂದು ವಿಚಾರಗಳು, ತುಂಬ ವಿಚಾರಗಳಿದೆ. ಒಬ್ಬ ಡಿವೋಟಿ ಯಾವ ಥರ ಇರಬೇಕು ಅನ್ನೋದು ತುಂಬ ವಿಚಾರಗಳು ಭಾಗವತ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಬಟ್ ಆದರೆ ಅದನ್ನು ಶ್ರವಣ ಮಾಡ್ತಾ 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 ಆ ವ್ಯಸನೆಗಳು ನಿಮಗೆ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಿಂದ ನಾನು ಒಂದು ಡಿವೈಸು ಅಥವಾ ಒಂದು ಪ್ಯಾರಾಮೀಟ್ರನ್ನ ಕೊಟ್ಟು ಎಲ್ಲ ಪ್ರಭು ಈ ಥರ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬರ ಮೇಲೆ ನೀವು ಲೈಕ್ ಅಸೂಯೆ ಪಡಬಾರ್ದು ಅಂತ ಹೇಳಿದ್ದೀನಿ. ನಿಮ್ಗವ್ರ ಮೇಲೆ ಲೈಕ್ ಅಸೂಯೆ ಬರ್ತಾ ಇದೆ. ಆ ಅಸೂಯೆನ ನೀವು ಅವ್ರಿಗೆ ಬೇಸಿಕಲಿ ಅವ್ರಿಗೆ ತೋರಿಸ್ತಾ ಇಲ್ಲ, ಬಟ್ ಆದರೆ ನಿಮ್ಮೊಳಗೆ ಇದೆ. ಅದನ್ನು ನೀವೇ ಮೆಜರ್ ಮಾಡಬೇಕು ಹೊರತು ನಾನಿಲ್ಲ ಪ್ರಭು ಇದಕ್ಕೊಂದು ಟೂಲ್ ಇದೆ, ಒಂದು ಪ್ಯಾರಾಮೀಟರ್ ಕೊಡ್ತೀನಿ, ಈ ಮುಖಾಂತರ ನೀವು ಅದನ್ನು ಮೆಜರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಭಾಗವತದಲ್ಲಿ ಮೇಯ್ನಾಗಿ ಭಾಗವತದಲ್ಲಿ ಒಬ್ಬ ಭಕ್ತ ಯಾವ ರೀತಿ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಆಗೋಕ್ಕೆ ಅನ್ನೋದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನು ನಾವು ಫಾಲೋ ಮಾಡ್ತಾ ಭಾಗವತ ಶ್ರವಣ ಮಾಡ್ತಾ ಅಲ್ಲಿ ಒಬ್ಬ ಯಾವ ರೀತಿ ಇರಬೇಕು ಅನ್ನೋ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋತಾ ಹೋಗ್ತಾ ಇದ್ದರೆ, ನೀವು ಆ ರೀತಿ ಜೀವನ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮಲ್ಲಿ ಅದೊಂದು ಇಂಟರ್ನಲ್ ಕ್ಲೀನಿನೆಸ್ ಇಲ್ಲಿ ದೋಷ ಇದೆ ಅಂತ ಅದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೊರತು ನಾನು ಅದನ್ನು ಯಾವುದೇ ಒಂದು ಪ್ಯಾರಾಮೀಟರ್ ಅಥವಾ ಒಂದು ಟೂಲ್ಸ್ ಕೊಟ್ಟು ಅದನ್ನು ನಿಮ್ಗೆ ನಾನು ಹೇಳ್ಕೊಡೋಕ್ಕಾಗಲ್ಲ ಪ್ರಭು. ಹಾಂ, ಹೇಳಿ ಮಾಡಿ ಪ್ರಭು. ಶುದ್ಧ ಭಕ್ತರು ಅಂತ ನಾವು ಯಾವಾಗ ತಿಳ್ಕೊಳ್ತೀವಿ ಅಂದರೆ ಅವರ ಮಾನದಂಡ ನೀವು ಕೇಳಿದ್ರಲ್ಲ, ಯಾವ ರೀತಿ ಇರುತ್ತೆ ಅಂದರೆ ಶುದ್ಧ ಭಕ್ತರು ಯಾವತ್ತೂ ಸಹ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡ್ತಾರೆ, ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣ್ತಾರೆ. ಇವಾಗ ಮನದಲ್ಲಿ ಜೀವಿಸುವಂತಹ ಒಂದು ಜೀವಿನೂ ಆಗಲಿ, ಇವಾಗ ನಾವೇ ಆಗಲಿ, ಎಲ್ಲರಲ್ಲೂ ಸಹ ಅವರು ಭಗವಂತನನ್ನು ಕಾಣ್ತಾರೆ. ಸೊ ಯಾವುದೇ ರೀತಿ ತಾರತಮ್ಯ ಅವರಲ್ಲಿ ಇರೋದಿಲ್ಲ. ಇದು ಶುದ್ಧ ಭಕ್ತರ ಸ್ಥಿತಿ, ಕೊನೆಗೆ ತಲುಪುವಂಥದ್ದು. ಸೊ ನಾವು ಯಾರು ಅಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಸೊ ಎಲ್ಲರೂ ಸಹ ಇಂಪರ್ಫೆಕ್ಟ್, ಎಲ್ಲರಿಗೂ ಆ ಥರ ಭಾವನೆ ಇನ್ನೂ ಇಲ್ಲ. ಸೊ ನಾವೆಲ್ಲರೂ ಸಹ ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಸಾಧನೆಯಲ್ಲಿ ತೊಡಗಿದ್ದೀವಿ, ಆ ದಾರಿಯಲ್ಲಿ ಇದ್ದೀವಿ. ಸೊ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮ್ಮಲ್ಲಿ ಕರುಣೆ ಹುಟ್ಟಬೇಕು, ಆ ಭಾವನೆ ಹುಟ್ಟಬೇಕು. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ನಾವು ಯಾವ ಸ್ಟೇಜಲ್ಲಿ. ಇವಾಗ ನಾವು ಯಾರು ನೋಡಿದ್ರೆ ಏನಾಗುತ್ತೆ ಹೇಳಿ, ನಮಗೆ ಒಂದು ಅಸೂಯೆ ಬರುತ್ತೆ. ಅವ್ರೇನೋ ಒಂದು ನಮ್ಮ ಕಣ್ಣು ಏನೋ ಒಂದು ಮಾಡಿದಾಗ ಎಲ್ಲರೂ ಸಹ ನಮಗೆ ಹೊಂದ್ಕೊಳ್ಳೋ ಹಾಗೆ ಇರೋದಿಲ್ಲ.
ಸೊ ಇದು ನಾವು ಸಿದ್ಧರಾಗಿದ್ದೀವಿ ಅಂತ ನಾವೇ ತಿಳ್ಕೊಬೇಕಾದ್ರೆ ಯಾರನ್ನೇ ನೋಡಿದ್ರು ಸಹ ನಮ್ಮಲ್ಲಿ ಅವರಲ್ಲಿ ಏನು ಬರಬೇಕು, ಪ್ರೀತಿಪೂರ್ವಕವಾದಂತಹ ಭಾವನೆ ಬರಬೇಕು. ಸೊ ಅವಾಗ ನಾವು ಸಿದ್ಧರಾಗಿದ್ದೀವಿ ಅಂತ ನಾವೇ ಅರ್ಥ ಮಾಡ್ಕೊಳ್ಬಹುದು. ಭಗವಂತನು ಸಹ ಹಾಗೆ ನಾಟಕೀಯವಾಗಿದ್ರೂ ಪರವಾಗಿಲ್ಲ. ನಾಟಕೀಯವಾಗಿ ಯಾಕೆ ಮಾಡ್ತೀವಿ? ನಾಟಕವಾಗಿದ್ದರೂ ಪರವಾಗಿಲ್ಲ ಅಂತ ನಾನು ಕೇಳ್ತೇನೆ. ಅದು ನಾಟಕೀಯವಾಗಿ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಬರ್ತಿಲ್ಲ ಆ ಒಂದು ಒರಿಜಿನಲ್ ಇದು ಭಕ್ತಿ ಬರ್ತಿಲ್ಲ ನನಗೆ. ನಾಟಕೀಯವಾಗಿ ಮಾಡ್ತಾ ಇದ್ದೀನಿ ನಾನು. ಎಲ್ಲರೂ ಏನು ಅದೇ ದಾರಿಯಲ್ಲೇ ಇದ್ದಾರೆ, ನೀವು ಅದೇ ದಾರಿಯಲ್ಲೇ ಇರಬೇಕು. ಅಣ್ಣವ್ರೆ, ಹೇಳಿ. ಕಣ್ಣು ದೋಷ ಇದ್ರೆ ಕನ್ನಡಕ ಹಾಕೊಂಡ್ರೆ ಸರ್ವಬಹುದೇನೋ. ಕಣ್ಣೇ ಕೂಡ ಇದ್ರೆ ಪ್ರಯತ್ನ ಅಂತ. ಇಲ್ಲ 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 ಆ ಥರ ಅಂದರೆ ತಾವು ಹೇಳಿದ್ದು ನಾಟಕೀಯವಾಗಿ ಮಾಡಬೇಡಿ ಪ್ರಭು, ನಿಮಗೆ ಮನಸ್ಸಲ್ಲಿ ಭಾವನೆ ಬರೋವರೆಗೂ ಟ್ರೈ ಮಾಡಿ. ಅದು ಅಂದರೆ ನಾಟಕೀಯವಾಗಿ ಮಾಡಿದ್ರಿ, ಟ್ರೈ ಬಂದರೆ ಬರಲಿ, ಬರಲಿಲ್ಲ ಹೋಗಿ ಒಂದು ಒಳ್ಳೆ ದಿನ ಪ್ರಯತ್ನ ಮಾಡಿ, ಆದರೆ ಆಗ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ಬಟ್ ನಮ್ಮ ಜೊತೆಗೆ ಹಾಂ ಏನಂದ್ರೆ ಕಮ್ಮಿ ಇದೆ ಅನ್ಸುತ್ತೆ. ಏನಂದ್ರೆ ಈ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ನಮ್ಮ ಶಾಸ್ತ್ರ ಧರ್ಮಗ್ರಂಥಗಳು ಯಾವಾಗ ಸೃಷ್ಟಿ ಆದೋ ಆ ಕಾಲದಿಂದ ಯಜ್ಞ, ಹೋಮ, ಹವನಗಳು ಮಾಡ್ತಾ ಇದ್ದಾರೆ. ಇಂದ್ರಕಾಂತ ಯಜ್ಞ, ಅಶ್ವಮೇಧ ಯಜ್ಞ, ಈ ಥರ ಯಜ್ಞಗಳನ್ನು ಮಾಡ್ತಾ ಅದರಿಂದ ಫಲ ಸಿಕ್ತಿತ್ತು. ಅದಕ್ಕೋಸ್ಕರ ಅದನ್ನು ಮಾಡ್ತಿದ್ರು. ಆದರೆ ಲೋಕ ಕಲ್ಯಾಣಕ್ಕೋಸ್ಕರ ಆ ಥರ ಯಜ್ಞಗಳನ್ನು ಮಾಡ್ತಿದ್ವಿ. ನಮ್ಮ ಉಪನಿಷತ್ತು, ವೇದ, ಶಾಸ್ತ್ರ, ಧರ್ಮಗ್ರಂಥಗಳನ್ನ ಎಲ್ಲ ಜ್ಞಾನ ಯಾರ ಹತ್ರ ಇತ್ತು? ಬ್ರಾಹ್ಮಣರ ಹತ್ರ ಇತ್ತು. ಬ್ರಾಹ್ಮಣರು ಧರ್ಮ ಅಂದ್ರೆ ಧರ್ಮನೇ ಅವರೇ ಅದನ್ನ ಅನುಸರಿಸದೇ ಇರೋ ತರ ಅವರೇ ಒಂದು ಅಶ್ರದ್ಧೆ ಹತ್ರ ಹೋದ್ರು. ಆವಾಗಿಂದ ಮನುಷ್ಯರಲ್ಲಿ ಏನಾಯ್ತು, ಬೇರೆ ಬೇರೆ ಅಂದ್ರೆ ನಮ್ಮಂತ ಜ್ಞಾನ ಯಾರ ಹತ್ರ ಇತ್ತು ಅವರೇ ದಾರಿ ತಪ್ಪಿದಾಗ ನಮ್ಮಂತ ಬೇರೆ ಬೇರೆ ಜನಗಳು ಅವರನ್ನ ನೋಡಿ ಅನುಸರಿಸ್ತಿದ್ವಿ. ಅದೆಲ್ಲ ಜ್ಞಾನ ಹೋಗಿದ್ರಿಂದ ಹೇಗೆ ಒಂದೇ ಒಂದು ಫಲ, ಒಂದೇ ಒಂದು ಪುಷ್ಪ, ಫಲಂ ಪುಷ್ಪಂ ತೋಯ, ಹೀಗೆ ಒಂದೇ ಒಂದು ಯಾವುದೋ ಒಂದು ಚಿಕ್ಕ ರೂಪದಲ್ಲಿ ಪೂಜೆ ಮಾಡಿದ್ರು ತೃಪ್ತನಾಗೋ ಭಗವಂತ ಎಷ್ಟು ಸತ್ಯನೋ, ಜಪದ ಮೂಲಕ ತೃಪ್ತನಾಗೋ ಭಗವಂತ ಎಷ್ಟು ಸತ್ಯನೋ, ಹಾಗೆ ಪುರಾತನ ಕಾಲದಿಂದ ಯಜ್ಞ ಹೋಮಗಳ ಮೂಲಕ ತೃಪ್ತನಾಗ್ತಿದ್ದ ಭಗವಂತ ಅಷ್ಟೇ ಸತ್ಯ. ಆದ್ರೆ ಇವತ್ತಿನ ಕಾಲದಲ್ಲಿ ಅದು ಯಾಕೆ ಆಗ್ತಿಲ್ಲ ಅಂದ್ರೆ ಪರಿಸ್ಥಿತಿ ಕೆಡ್ತು, ಮನಸ್ಥಿತಿ ಕೆಡ್ತು, ಮನುಷ್ಯರಲ್ಲಿ ಅಶ್ರದ್ಧೆ ಬಂದಿರೋದ್ರಿಂದ. ಇಲ್ಲ ಇಲ್ಲ, ಇದು ನನಗೆ ಆ ಕ್ಲಾಸ್ ಬಗ್ಗೆ ನನಗಿರೋಂಥ ಏನಂದ್ರೆ ಅದರಿಂದ ಏನಾಯ್ತು ಅಂದ್ರೆ ನಮ್ಗೆ ಈ ಜಪ ತಪಗಳ ಮೂಲಕ ಯಾವ ತರ ನಮಗೆ ಫಲಪ್ರದ ಇದ್ದಿತ್ತೋ ಅದೇ ನಾವು ಇವತ್ತಿನ ದಿನಗಳಲ್ಲಿ ನಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಯಜ್ಞಗಳು ಫಲದಾಯಕ. ಆದ್ರೆ ನಾವು ಇವತ್ತಿನ ದಿನಗಳಲ್ಲಿ ಏನಾಗಿದ್ದೀವಿ ಅಂದ್ರೆ ನಾವು ಎಲಿಜಿಬಲ್ ಇಲ್ಲ ಅದಕ್ಕೆ ಅಂತ ನನ್ನ ಸರಿ ಇದೆ ಬ್ರೋ. ಅದರಲ್ಲಿ ಇರ್ತಕ್ಕಂಥ ಫಲ ಇದ್ದೇ ಇದೆ. ನಾವು ಸರಿ ಇಲ್ಲ. ನಾವು ಅದಕ್ಕೆ ಅಸಮರ್ಥ. ನಾವು ಅದಕ್ಕೆ ಬ್ಯಾಕ್ವರ್ಡ್ ಹೋಗ್ತಿಲ್ಲ, ಮಾಡೋದನ್ನ ಮಾಡ್ತಿಲ್ಲ. ಲೈಕ್ ಅದನ್ನೇ ಪ್ರಭುನೇ ಆ್ಯಕ್ಚುಲಿ ನಾನು ಫಸ್ಟು ಹೇಳಿದಂಥ ಟಾಪಿಕ್ ಅದೇ. ಬಿಕಾಸ್ ನಾವು ಇಂಪರ್ಫೆಕ್ಟ್, ನಮ್ಮಲ್ಲಿರುವಂಥ ಇಂಪರ್ಫೆಕ್ಟ್ ಸೆನ್ಸಸ್, ನಾವು ಮಾಡುವಂಥ ಕೆಲಸನೂ ಸಹ ಇಂಪರ್ಫೆಕ್ಟ್. ಅದಕ್ಕೆ ಪ್ರಭುಪಾದ ಏನು ಹೇಳಿದ್ರು, ಬ್ರಾಹ್ಮಣರು ಮಾಡುವಂಥ ಆ ಒಂದು ಯಜ್ಞಾದಿಗಳಲ್ಲೂ ಇಂಪರ್ಫೆಕ್ಷನ್ ಇರೋದ್ರಿಂದ ಅದರದ್ದು ಪೂರ್ತಿ ಫಲ ನಮ್ಗೆ ಸಿಗಲ್ಲ. ಅದಕ್ಕಾಗಿ ನೀವೇನು ಮಾಡಿ, ಕಲಿಯುಗದಲ್ಲಿ ಹೇಳಿರುವಂತಹ ನಾಮ ಸಂಕೀರ್ತನೆ ಮಾಡಿ ಅನ್ನೋದೇ ವಿಚಾರ ಇರುವಂಥ. ಇನ್ನೇನಾದ್ರು ಪ್ರಶ್ನೆ ಇದೆ? ಹಾಂ. ದೇವರು ಒಬ್ಬರೇ ಒಬ್ಬರೇ, ತಂದೆ ತಾಯಿ ಎಲ್ಲ ಅವನೇ ಅಂತ ಹೇಳ್ತಾರೆ. ಹೇಗೆ ಹೇಳ್ತೀವಿ, ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ದೇವರು ಒಬ್ಬರೇ ಆಗ್ತದೆ. ಹಾಗೆ ಹೆಣ್ಣು ದೇವರು ಗಂಡು ದೇವರು ಯಾಕೆ ಭಾವನೆ ಪೂರ್ಣ ಮಾಡ್ತೀವಿ? ಇಲ್ಲ ಹೆಣ್ಣು ದೇವರ ಆದಿಶಕ್ತಿ, ಪರಾಶಕ್ತಿ, ಮಹಾಲಕ್ಷ್ಮಿ, ದೇವರು ಎಲ್ಲ ನಾನೇ ತಂದೆ, ನಾನೇ ಬಂಧು, ನಾನೇ ಬಳಗ, ಎಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರೆ. ಕಪ್ಪು ಶ್ರಮದ ಹೆಸರು ಒಬ್ಬರೇ, ಅಲ್ಲನೂ ಒಬ್ಬರೇ. ನಮ್ಮ ಹಿಂದೂ ಸಂಸ್ಕೃತಿ ಮಾತ್ರ ತಾಯಿ, ಅಮ್ಮ, ಅಪ್ಪ ಎಲ್ಲ ಮಾಡ್ಕೊಂಡಿದ್ದೀವಿ. ದೇವ್ರ ಒಬ್ಬನೇ ಅಂತ ಹೇಳ್ತೀವಿ. ಆಗ ನಾವು ಪೂಜೆ ಮಾಡ್ತೀವಿ. ಅಂದರೆ ಭಗವಂತ ಮೂಲ ಶಕ್ತಿ ಏನಿದೆ ಆತ ಒಬ್ಬನೇ. ಆದರೆ ಅದರ ನಂತರ ಆತ ಒಬ್ಬನೇ ಭಗವಂತ ವಿಸ್ತಾರ ಆಗ್ತಾನೆ. ಒಂದು ಪ್ರಕೃತಿ ನಮ್ಮ ಪುರುಷ ಆಗಿ ವಿಸ್ತಾರ ಆಗ್ತಾನೆ. ಆ ಪ್ರಕೃತಿಯಿಂದ ಬಂದಂತಹ ಕೆಲವು ರೂಪಗಳು ಸ್ತ್ರೀ ರೂಪಗಳು, ಪುರುಷನಿಂದ ಬಂದಂತಹ ರೂಪಗಳು ಪುರುಷ ರೂಪಗಳು, ನರಸಿಂಹ, ವಾಮನ, ಶ್ರೀನಿವಾಸ ಇತ್ಯಾದಿ ರೂಪಗಳು. ಆ ಒಬ್ಬನೇ ಭಗವಂತ ಪ್ರಕೃತಿಯಿಂದ ಸ್ತ್ರೀರೂಪನಾಗಿ ವಿಸ್ತಾರವಾಗ್ತಾನೆ, ಮೋಹಿನಿಯಾಗಿ ವಿಸ್ತಾರವಾಗ್ತಾನೆ. ಭಗವಂತ ಒಬ್ಬನೇ ಆದರೂ ಪರಿಸ್ಥಿತಿ ಸಂದರ್ಭಗಳಿಗೆ
ಆತ ಯಾವ ರೂಪದಲ್ಲಿ ಬೇಕಾದರೂ ಪುರುಷ ಸ್ತ್ರೀ ಅಷ್ಟೇ ಅಲ್ಲ, ಯಾವ ಪ್ರಾಣಿ ಆಗಲಿ ಯಾವ ರೀತಿ ಬೇಕಾದರೂ ವಿಸ್ತಾರವಾಗುವಂತಹ ಸಾಮರ್ಥ್ಯ ಭಗವಂತನಿಗಿದೆ. ಮತ್ತೆ ಇನ್ಫ್ಯಾಕ್ಟ್ ಹಾಗೆ ವಿಸ್ತಾರ ಆಗಿದ್ದಾನೆ. ಈ ಪ್ರಕೃತಿಯನ್ನು ನಿಯಂತ್ರಣ ಮಾಡೋದ್ರಲ್ಲಿ ದುರ್ಗಾದೇವಿಗೆ ಶಕ್ತಿ ರೂಪಕನಾಗಿ ಆ ಭಗವಂತನೇ ಇದ್ದಾನೆ. ಆ ರೀತಿಯಾಗಿ ಅದು ವಾಸ್ತವವಾಗಿ ಆ ದೇವತೆಗಳು ಇದ್ದಾರೆ. ಅವರೆಲ್ಲರೂ ಭಗವಂತನ ವಿಸ್ತರಣೆಗಳು, ಮೂಲ ಶಕ್ತಿ ಅಂತ ಯಾವ್ದು ನೀವು ನಂಬ್ತೀರೋ ಅವರ ವಿಸ್ತರಣೆಗಳು. ಯಾರ್ಯಾರಿಗೆ ಯಾರನ್ನ ಪೂಜೆ ಮಾಡಬೇಕು ಅಂತ ಆಸಕ್ತಿ ಇದೆಯೋ ಅವರವರನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದನ್ನ ಯಾರು ತಡೆಯುತ್ತಿರಲ್ಲ. ಆದರೆ ನಾವು ಮೂಲ ಭಗವಂತ ಯಾರು ಅಂತ ಶಾಸ್ತ್ರದ ಮುಖಾಂತರ ತಿಳ್ಕೊಂಡು ಅದ್ರ ಮೇಲೆ ನಾವು ನಿರ್ಧಾರ ಮಾಡಬಹುದು. ಆದರೆ ಇದ್ದಾರೆ ಆ ರೀತಿ ಎಲ್ಲಾ ಭಗವಂತನ ವಿಸ್ತರಣೆಗಳು, ಸ್ತ್ರೀ ರೂಪಗಳು, ಪುರುಷ ರೂಪಗಳು, ಪ್ರಾಣಿ ರೂಪಗಳು ಎಲ್ಲರೂ ಇದ್ದಾರೆ. ಆದರೆ ಗುರುಗಳೇ, ಒಂದು ಜ್ಯೋತಿ ಅದರ ಅವತಾರ ಜೊತೆ ನೀವು ಹೇಳ್ತಾರೆ ಅರ್ಥ ಇದೆ. ಅದು ಒಂದೇ ಭಗವಂತ ಒಂದು ಜ್ಯೋತಿ ಉತ್ತರ ಇರ್ತಾರೆ ಅಂತ ನಾವು ಒಂದು ಬೆಂಕಿ ಒಂದು ದೀಪ ತರ ಇರ್ತಾರೆ. ಅದು ಆ ತರ ಅವತಾರ ಆಗಿದೆ ಅಂತ ನಂಬೋದು ಅಂತ ನಾನು ಅನ್ಕೊಳ್ತೀನಿ. ಇಲ್ಲ. ನಾವೇನಾದ್ರು ಹೇಳ್ಬೇಕಾದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕು. ಈಗ ಭಾಗವತದಲ್ಲಿ ಅದನ್ನು ಹೇಳಿದಾರ ಅಥವಾ ಭಗವದ್ಗೀತೆಯಲ್ಲಿ ಹೇಳಿದಾರ ಅಥವಾ ರಾಮಾಯಣದಲ್ಲಿ ಹೇಳಿದಾರ, ಮಹಾಭಾರತದಲ್ಲಿ ಹೇಳಿದಾರ, ಈ ಥರ ಇರಬೇಕು. ಇವಾಗ ನಾವು ಒಂದು ಜ್ಯೋತಿ ಅಂತ ಹೇಳ್ತೀವಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲಿಂದ ಕೊಟ್ಟಿದ್ದಾರೆ ಅದು ನಾವು ತಿಳ್ಕೊಂಡು ನಾವು ಹೇಳಬೇಕು. ಇಲ್ಲಾಂದ್ರೆ ಉದಾಹರಣೆಗೆ ನಮ್ಗೆ ಹೇಳ್ತಿಲ್ಲ, ನಾವು ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕಾದ್ರೆ ಇದೇ ಶಾಲೆಗೆ ಸೇರಿಸ್ಬೇಕು, ಇಂಥ ಸ್ಕೂಲ್ಗೆ ಹೋಗ್ಬೇಕು, ಅದರಲ್ಲಿ ಚೆನ್ನಾಗಿ ರಿಸಲ್ಟ್ ಅಂತ ಆ ಸ್ಕೂಲಲ್ಲಿ ಪ್ಲೇಸ್ ಇರುತ್ತೆ ಎಲ್ಲ ನೋಡ್ತೀವಿ. ಆದರೆ ದೇವ್ರ ಬಗ್ಗೆ ಮಾತ್ರ ಪಕ್ಕದ ಮನೆಯವ್ರು ಹೇಳಿದ್ರು ಆ ಥರ ಮಾಡಂಗಿಲ್ವಂತೆ. ದೇವ್ರಿಗೆ ಮಾತ್ರ ಪಕ್ಕದ ಮನೆಯವರೇ ಅಧಿಕೃತ ವ್ಯಕ್ತಿ, ಎದುರುಗಡೆ ಮನೆಯವರು. ನನ್ನ ಫ್ರೆಂಡಿಗೆಲ್ಲ ಹೇಳ್ದ ಆಫೀಸಲ್ಲಿ ಹಂಗಾಗಲ್ಲ ಬಿಡೋದು. ದೇವ್ರ ಬಗ್ಗೆ ಮಾತ್ರ ಯಾರೆಲ್ಲರೂ ಕರೆಕ್ಟೇ ನಮಗೆ. ಅದು ಒಂದು ಸ್ಕೂಲ್ ಸೇರಿಸೋದಾದ್ರೆ ಎಷ್ಟು ನಾವು ಅದಕ್ಕೆ ಅನ್ವೇಷಣೆ ಮಾಡ್ತೀವಿ, ಹುಡುಕ್ತೀವಿ, ಅದು ಸರಿ ತಪ್ಪ ನೋಡ್ತೀವಲ್ಲ. ಆ ಥರ ಭಗವಂತನ ಬಗ್ಗೆ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಅಥವಾ ಆಫೀಸ್ನವರು ಹೇಳಿದ್ನೆಲ್ಲ ನಮ್ದಾಗ ಇದೆಲ್ಲ ಅನ್ಸುತ್ತೆ. ನಾವು ಏನು ಮಾತಾಡಿದ್ರು, ಈಗ ಒಬ್ಬ ಜಡ್ಜ್ ಮಾತಾಡ್ಬೇಕಾದ್ರೆ ಆಸ್ ಪರ್ ಸೆಕ್ಷನ್ 379 ನೀನು ಮಾಡೋದು ಇಂಥ ಅಫೆನ್ಸ್ 370 ಈ ಥರ ಹೇಳಿದ್ದಾರೆ ಅಂತ ಇರುತ್ತೆ. ಆದರೆ ನಾವು ಮಾತಾಡ್ಬೇಕಾದ್ರೆ ರಾಮಾಯಣದಲ್ಲಿ ಹನುಮಂತ ದೇವರು ಇಂಥ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ರು, ಅಥವಾ ಮಹಾಭಾರತದಲ್ಲಿ ಈ ಥರ ಕೊಟೇಶನ್ ಇದೆ, ವೇದದಲ್ಲಿ ಈ ಥರ ಹೇಳಿದ್ರು, ಆ ಥರ ಹೇಳಬೇಕು. ಸುಮ್ಮನೆ ಅದು ಜ್ಯೋತಿ ಆ ಥರ ನೀವು ಹೇಳಿದ್ರು ವಾಸ್ತವ ಇದೆ, ಇದಾಗಲಿಲ್ಲ. ಆದರೆ ನಮಗೆ ಕ್ಲಾರಿಟಿ ಇರಬೇಕು. ಆ ಬ್ಯಾಕ್ಗ್ರೌಂಡ್ ಕೊಟೇಶನ್ ಇಲ್ಲದೆ ಯಾರು ಹೇಳಿದ್ರು ನಾವು ಸ್ಪೆಕ್ಯುಲೇಟ್ ಮಾಡ್ತಾ ಹೋದರೆ ಈ ಥರ ಅನ್ಸುತ್ತೆ ನಾವು. ಆದರೆ ನಿಮ್ಮೆಲ್ಲ ಪ್ರಶ್ನೆಗೆ ಶಾಸ್ತ್ರದಲ್ಲಿ ಉತ್ತರ ಇದೆ. ನಾವು ಬಂದಿದ್ದಲ್ಲಿ ಎಲ್ಲ ಚರ್ಚೆ ಮಾಡ್ಕೊಂಡ್ಬರೋಕ್ಕಾಗಲ್ಲ. ಇವತ್ತು ಇಷ್ಟು ಚರ್ಚೆ ಮಾಡಿದ್ವಿ. ಬಟ್ ನಾನು ನಿಮ್ಗೆ ಏನಕ್ಕೆ ಅಂದರೆ ನಾವೇನಾದ್ರು ಹೇಳಬೇಕಾದ್ರೆ ನೀವು ಅದನ್ನು ಫಸ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಹೇಳಿದಾಗ ತುಂಬ ಚೆನ್ನಾಗಿರ್ತದೆ. ನೀವು ಯಾರೇ ಮಾತಾಡಬೇಕಾದ್ರೂ ಅಷ್ಟೇ ಇಂಥ ಉಲ್ಲೇಖ, ಇಂಥ ಸೆಕ್ಷನ್, ಇಂಥ ಬ್ಯಾಕ್ಗ್ರೌಂಡ್ ಅಥವಾ ಮಾತಾಡಿದಾಗ ಅಂತಹ ವ್ಯಕ್ತಿಗೆ ಸ್ವಲ್ಪ ಜಾಸ್ತಿ ಅವರು ಯಾರೇ ಆಗಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ಆ ಥರ ಯೋಚನೆ ಮಾಡೋಣ. ಯಾಕಂದ್ರೆ ಇವಾಗ ನೀವು ನನ್ನ ಭಗವಂತನಲ್ಲಿ ಓದಿದೆ ಜ್ಯೋತಿ ಅಂತ ಹೇಳಿದ್ರು, ನೀವು ಪುರುಷ ಅಂತ ಹೇಳ್ತೀರಾ, ಇಷ್ಟು ಶ್ಲೋಕದಲ್ಲಿ ಹಂಗೆ ಪ್ರಶ್ನೆ ಇದ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಿಮ್ಮ ಕ್ವಶನ್ ಚೆನ್ನಾಗಿದೆ. ಥ್ಯಾಂಕ್ ಯು. ಜಪ ಮಾಡೋದ್ರಿಂದ ಈ ಕಲಿಯುಗದಲ್ಲಿ ಜಪನೇ ಮುಖ್ಯ ಅಂತ ನಾವು ಇಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ವಿಗ್ರಹ ಆರಾಧನೆಗೆ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತೀವಿ? ಓಕೆ, ನಾವು ಕಲಿಯುಗದಲ್ಲಿ ಅಂದರೆ ಮಾತ್ರ ಇಲ್ಲ, ನಾನು ಹೇಳ್ತಾರ ಕಲಿಯುಗಗಳು ಹರಿನಾಮನೆಂದರೆ ಕುಲಕೋಟಿಗಳು ಉದ್ಧರಿಸುವರು ಅಂತ ಪುರಂದರದಾಸರು ಹೇಳೋದು. ಅವರೇನೋ ಮಾತು ಪ್ರಕಾರ ಕಲಿಯುಗದಲ್ಲಿ ಕೆಲವೊಂದು ಹರಿ ಸಂಕೀರ್ತನೆ ಮಾಡಬೇಕು. ಆದರೆ ನಮಗೆ ಅದರನ್ನು ಪೂರಕವಾಗಿ, ಉದಾಹರಣೆಗೆ ನಾವು ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳಬೇಕಾದ್ರೆ ನಮಗೆ ಹೆಲ್ದಿ ಫುಡ್ಡು ರಾಗಿ ಮುದ್ದೆ ಸಾಂಬಾರು ಅಥವಾ ರೈಸ್ ಮುದ್ದೆ ಸಾಕು. ಒಂದು ಸ್ವಲ್ಪ ತಿನ್ನೋದು ಹೆಲ್ಪ್ ಆಗಿ ಅಂತ ಪಲ್ಯ ಮಾಡ್ತೀವಿ, ಒಂಚೂರು ಏನೋ ಅದು ಮಾಡ್ಕೊಳ್ತೀವಿ. ಆ ಥರ ಪ್ರಭುಪಾದ ಏನು ಮಾಡಿದ್ರೆ ಈ ಜಪ ಮಾಡೋದಕ್ಕೆ ನಮ್ಮ ಮನಸ್ಸು ಲಗ್ನ ಆಗಬೇಕು. ಅದಕ್ಕೋಸ್ಕರ ಕೆಲವು ಸ್ಟೆಪ್ಸ್ ಮಾಡಿದ್ದಾರೆ. ವಿಗ್ರಹ ಆರಾಧನೆ ಮಾಡಿ. ಯಾವಾಗ ನಾವು ವಿಗ್ರಹ ಆರಾಧನೆ ಮಾಡ್ತೀವಿ ಇಂದ್ರಿಯಗಳು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಸರ್ ಖಂಡಿತ ಬರುತ್ತೆ. ಪೂಜೆ ಮಾಡಿದಾಗ ಇದೆಲ್ಲ ಮಾಡಿದಾಗ ನಮ್ಮ ಮನಸ್ಸು ಇದ್ದರೆ ಒಂಚೂರು ನಿಯಂತ್ರಣ ಬರುತ್ತೆ. ಪ್ರಸಾದ ಮಾತ್ರ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿ, ಆವಾಗ ಸ್ವಲ್ಪ ಮನಸ್ಸು ಕಂಟ್ರೋಲ್ ಬರುತ್ತೆ. ಸೊ ಅದೆಲ್ಲರನ್ನ ಮೂಲ ಏನು ಮಾಡ್ತಾರೆ, ಭಗವಂತನನ್ನ ಯಾವಾಗಲೂ ಸ್ಮರಣೆ ಮಾಡಬೇಕು. ಭಗವಂತ ನೆನಪಿರೋ ಥರ ಆದರೆ ಎಲ್ಲವೂ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಪೂಜ್ಯರಾದಂತಹ ಅಚ್ಯುತ ಅಮೋಘದಾಸರವರು ಇವತ್ತು ಭಾಗವತ ಪ್ರವಚನದಲ್ಲಿ ನಮಗೆ ಮುಖ್ಯವಾಗಿ ಜಪದ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಅಂದರೆ
ಇಡೀ ಭಾಗವತವನ್ನು ನಾವು ಯಾವಾಗ ನೋಡಿದಾಗ 12 ಅಧ್ಯಾಯ 18,000 ಶ್ಲೋಕಗಳನ್ನು ನಾವು ನೋಡ್ತೀವಿ, 12 ಸ್ಕಂದ. ಸೊ ಕೊನೆ ಶ್ಲೋಕದಲ್ಲೂ ನಮಗೆ ತಿಳುವಳಿಕೆ ಕೊಡ್ತಾ ಇರೋದು, ಈ ಕಲಿಯುಗದಲ್ಲಿ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಮಾತ್ರ ಈ ನಮ್ಮ ಮಾನವ ಜನ್ಮವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ಮತ್ತೆ ಭಗವಂತನ ಧಾಮಕ್ಕೆ ನಾವು ಸೇರಬಹುದು ಅನ್ನೋದನ್ನು ನಮಗೆ ಖಚಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ 13ನೇ ಶ್ಲೋಕದಲ್ಲಿ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ, ಭಕ್ತರ ಸೇವೆ, ವೈಷ್ಣವರ ಸೇವೆ. ಸೊ ಇಡೀ ಮಾನವ ಜನ್ಮವನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡು ಮತ್ತೆ ಭಗವಂತನ ಬಳಿಗೆ ಹೋಗಬೇಕಾದ್ರೆ ಶುದ್ಧ ಭಕ್ತರ ಸೇವೆ, ಭಗವಂತನ ನಾಮಸ್ಮರಣೆ ಇವೆರಡೂ ಸಹ ತುಂಬ ಮುಖ್ಯ. ಇವಾಗ ಒಂದು ರಥ ಹೋಗ್ಬೇಕಂದ್ರೆ 2 ಚಕ್ರಗಳು ಹೇಗೆ ಬೇಕೋ ಅದೇ ರೀತಿಯಾಗಿ ಈ ನಮ್ಮ ಮಾನವ ಜನ್ಮದಲ್ಲಿ ನಾವು ಆ ರಥವನ್ನು ಏರಿ ನಾವು ಭಗವಂತನ ಧಾಮಕ್ಕೆ ಹೋಗಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮತ್ತೆ ಶುದ್ಧ ವೈಷ್ಣವರ ಸೇವೆ ಇವೆರಡು ಮುಖ್ಯ ಅಂತ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಇದೇ ರೀತಿಯಾಗಿ ನಮ್ಮ ಸೆಂಟರ್ಗೆ ಬರ್ತಾ ಇರಲಿ, ಅವರ ಸಂಘ ನಮಗೆ ಸಿಗಲಿ, ಅವ್ರಿಗೆ ಮತ್ತೆ ಭಗವಂತ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚು ಉತ್ತಂಗಕ್ಕೆ ಹೋಗಲಿ ಅಂತ ನಾವೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹರೇ ಕೃಷ್ಣ 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 ಹರೇ